ವೆರಿ ಗುಡ್. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹಲೋ, ಕಂಗ್ರಾಚುಲೇಷನ್. ಆಡ್ ತುಂಬಾ ಚೆನ್ನಾಗಿದೆ. ಬಂದ್ರು ಆಚೆ ಹೋಗೋಣ. ಎದುಳಿ ಗೀತಾ ಬಿಡೆ ನನ್ನ. ಆಯ್ತು ಬಾರೆ ಹೋಗೆ. ರಿಯಲಿ ನೈಸ್. ಇಸ್ ಇಟ್? ರಾಜ್. ಹಾ ಹೇಳಿ ಸರ್. ದಿಸ್ ಇಸ್ ಸುನಿಲ್ ಮೆಹ್ತಾ, ಎಕ್ಸ್ ಎಫೆಕ್ಟ್. ಹಲೋ ಹಲೋ. ಐ ಆಮ್ ವೆರಿ Really? ಹ್ಯಾಪಿ ರಾಜ್. ಎಕ್ಸಲೆಂಟ್ ಜಾಬ್. ನಮ್ಮ ಪ್ರಾಡಕ್ಟ್ ಮಾರ್ಕೆಟ್ ಬರೋಕೆ ಮುಂಚೆ ಥ್ಯಾಂಕ್ ಯು ವೆರಿ ಮಚ್. ಸೋಲ್ಡ್ ಔಟ್ ಗ್ಯಾರಂಟಿ. ಏನು ತಿಳ್ಕೊಳ್ಳಿ ಬಿಡೆ. ಗೀತಾ ಪ್ಲೀಸ್ ಬೇಡ ಹೋಗು. ಆಫೀಸ್ ಮಾತಾಡೋಣ ಅಲ್ಲ? ಸರಿ ಓಕೆ. ಎಕ್ಸ್ಕ್ಯೂಸ್ ತುಂಬಾ ಮೀ. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಆಡು ಮುಂತೋರ್ನೋ. ನಾಳೆ ನಿನ್ ಹೆಂಡತಿನ ಗರ್ಲ್‌ಫ್ರೆಂಡ್ ಹಾಗೆ ಮಾಡಿದ್ರೆ ಸೆಟ್ ಆದ ತಕ್ಷಣ ಎಲ್ಲ ಹುಡುಗರು ಬಿಟ್ಬಿಡ್ತಾರ? ಹೆಣ್ಣಂದ್ರೆ ಅಷ್ಟು ಕೀಳಾಗಿ ಬಿಟ್ರಲ್ಲ ನಿಮ್ಗೆಲ್ಲ. ಮುಂತೋರ್ನೋ ಬನ್ನಿ ನಾನು. ಗೀತಾ ಬಿಡಲಿ. ಬಿಡು ನಾನು. ಬಿಡು ಕೈ ಬಿಡು ಗೀತಾ. ಎಲ್ಲ ಹಂಗೆ ಬಿಡಲ್ಲ ನೋಡು. ಕಂಗ್ರಾಟ್ಸ್. ಆದ್ರೂ ನಿಮ್ ಪ್ರಾಡಕ್ಟ್ ಜನರಿಗೆ ಇಷ್ಟು ಬೇಗ ರೀಚ್ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನೋ. ಓಕೆ ಥ್ಯಾಂಕ್ ಯು ಮ್ಯಾಮ್. ಯಾಕೆ ಯಾಕೆ ಅಳ್ತಿದ್ಯಾ? ಜಗಳನಾ? ಜಗಳ ಅಲ್ವೇ, ಅವಳ ಲವ್ವರು ಒನ್ಸ್ ಫಾರ್ ಆಲ್ ಹುಡ್ಗೆ ಗುಡ್ ಬೈ ಹೇಳ್ದ. ರಶ್ಮಿ ಎದೇಳು. ಈ ಪ್ರೀತಿ ಅಂತೂ ಮ್ಯೂಸಿಕಲ್ ಚೇರ್ ಆಗ್ಬಿಟ್ಟಿದೆ. ಈ ಹುಡ್ಗಿರ್ಗಂತೂ ಬುದ್ಧಿ ಬರಲ್ಲ, ಈ ಹುಡುಗರ್ಗ್ ಬುದ್ಧಿ ಕಲ್ಸೋರಿಲ್ಲ. ಆದ್ರೆ ನಮ್ ಬುದ್ಧಿ ನಮ್ ಕೈನಲ್ಲಿದ್ರೆ ನಮ್ನ ಯಾರು ಮೋಸ ಮಾಡಕ್ಕಾಗಲ್ಲ. ಇನ್ಮೇಲಾದ್ರೂ ನಿನ್ ಬುದ್ಧಿನ ನಿನ್ ಕೈನಲ್ಲೇ ಇಟ್ಕೊಳಕ್ ಕಲಿ. ಸಮಾಧಾನ ಮಾಡ್ಕೋ. ನಡಿ ಮೀಟಿಂಗ್ ಹೋಗೋಣ. ತಡ್ಡಿ ಇವಳು ನೋಡಕ್ ಗೊಳೋ ಅಂತ ಅಳ್ಕೊಂಡ್ ಬರ್ತಾ ಇದ್ದಾಳೆ. ಮೀಟಿಂಗ್ ಶುರು ಮಾಡೋಣ. ಓಕೆ ಮ್ಯಾಮ್. ರಶ್ಮಿ ನಿಂದೇನಮ್ಮ? ಯಾಕೆ ಕಲ್ತಿದ್ದಾಳೆ? ಮೇಡಮ್ ಲವ್ ಫೇಲಿಯರ್. ಓ ಟೋಟಲ್ ಲೈಫೇ ಫೇಲಿಯರ್. ಮೇಡಮ್ ಒಂದು ಇಂಪಾರ್ಟೆಂಟ್ ನ್ಯೂಸ್. ಹೇಳು. ಆ ಎಕ್ಸ್ ಎಫೆಕ್ಟ್ ಆಡ್ ಬಗ್ಗೆ. ನನಗ್ ಗೊತ್ತು. ನೀನ್ ಕಪಾಳಕ್ ಹೊಡಿಯುವಂಥದ್ದು ಅವನೇನ್ ಮಾಡಿದ್ದ? ಒಂದ್ ಹೆಣ್ಣನ್ನ ಆ ರೀತಿ ತೋರ್ಸೋದ್ ತಪ್ಪಲ್ವಾ ಮೇಡಮ್? ಆ ಆಡ್ ಅಲ್ಲಿ ಆಕ್ಟ್ ಮಾಡಿರೋದು ಒಂದ್ ಹೆಣ್ ತಾನೆ. ಅವಳಿಗೇನು ದುಡ್ಡಿಗೆ ಆಸೆ ಬಿದ್ದು ಮಾಡಿರ್ತಾಳೆ. ದುಡ್ಡಿಗೆ ಆಸೆ ಬಿದ್ದೆ ಈ ಪತ್ರಿಕೆ ಈ ಪ್ರಪಂಚ ಇರೋದು. ಅದಿಲ್ಲ ಅಂದ್ರೆ ನೀನು ಇಲ್ಲ, ನಾನು ಇಲ್ಲ, ಈ ಮ್ಯಾಗ್ಝಿನೇ ಇಲ್ಲ. ಅಲ್ಲ ಮೇಡಮ್. ನೋಡು ಗೀತಾ, ನೀನ್ ಬರೆಯೋದೆಲ್ಲ ಪಬ್ಲಿಷ್ ಆಗ್ಬೇಕು ಅಂದ್ರೆ ನೀನ್ ಯಾರು ಅನ್ನೋದು ಪಬ್ಲಿಕ್ ಗೊತ್ತಾಗ್ಬೇಕು. ಅಲ್ಲಿವರೆಗೂ ನಾನ್ ಹೇಳೋದನ್ನ ಬರಿ. ಮೇಡಮ್ ಪ್ಲೀಸ್. ಬೇರೆ ಮಾತ್ ಬೇಡ ಗೀತಾ. ಆ ಎಕ್ಸ್ ಎಫೆಕ್ಟ್ ಪರ್ಫ್ಯೂಮ್ ಬಗ್ಗೆ, ಅದರ ಡಿಫ್ರೆಂಟ್ ಫ್ರಿಗ್ರೆನ್ಸ್ ಬಗ್ಗೆ ಒಂದ್ ರಿಪೋರ್ಟ್ ರೆಡಿ ಮಾಡು. ಗಾಟ್ ಇಟ್? ಸರ್ ನೆನ್ನೆ ಆ ಡೈಮಂಡ್ ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ರಲ್ಲ, ಅದ್ರ ಬಗ್ಗೆ. ಆ ಪ್ರಾಜೆಕ್ಟ್ ನಮ್ ಕಂಪ್ನಿಗೆ, ಆದ್ರೆ ಯಾರು ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಅದೇನ್ ಸರ್, ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆಲ್ಲ ಅಲ್ದಾಡಿರೋರ್ ತರ ನಮ್ ರಾಜ್ಗಿಂತ ಒಳ್ಳೆ ಡಿಸೈನರ್ ಬೇಕಾ? ಹೋದ್ ಪ್ರಾಜೆಕ್ಟ್ ನೀವೇ ಅಪ್ರಿಶಿಯೇಟ್ ಮಾಡಿದೀರಾ. ಈ ಪ್ರಾಜೆಕ್ಟ್ಗೆ ಒಳ್ಳೆ ಡಿಸೈನರ್ ಬೇಡ, ಹುಡುಗಿರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಫ್ಲರ್ಟ್ ಮಾಡೋ ಪೊರಕೆ ಆದ್ರೆ ಸಾಕು. ಸರ್ ಪ್ಲೀಸ್ ಸರ್. ರಾಜ್, ಡೈಮಂಡ್ಸ್ ಜಾಸ್ತಿ ಯೂಸ್ ಮಾಡೋದು ಹುಡುಗಿರು. ಅದಕ್ಕೆ ಹುಡುಗಿರ ಮನಸ್ಸನ್ನ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರಿಗೆ ಕೊಡ್ಬೇಕು ಅಂತ ಇದೀನಿ. ನಮ್ ರಾಜ್ಗೆ ಹುಡುಗಿರ್ ಗಂಧನೇ ಗೊತ್ತಿಲ್ಲ. ಅವನ್ ಏನಿದ್ರು ಸೆಂಟು ಪೇಂಟ್ ಆಡಿಗೆ ಲಾಯ್ಕು. ಸರ್ ಇಲ್ಲ ಸರ್, ನನ್ಗೆ ಈ ಪ್ರಾಜೆಕ್ಟ್ ಚಾನ್ಸ್ ಕೊಡಿ ಸರ್ ಪ್ಲೀಸ್ ಸರ್. ಒಂದ್ ನಿಮಿಷ. ಹಲೋ, ನಾನು ರಾಜು ಅವ್ರ ತಾಯಿ. ನಿಮ್ ತಾಯಿ? ಸರ್ ಬೇಡ ಸರ್, ನಾನು ಇಲ್ಲ ಅಂತ ಹೇಳಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್. ಏನೋ ಒಂದೊಂದು ಗೋಳು. ಅಮ್ಮ ಹೇಳಿ. ರಾಜು ಇದಾನ? ರಾಜುನ ಆಫೀಸ್ ಡ್ಯೂಟಿ ಮೇಲೆ ಹೊರಗಡೆ ಹೋಗಿದ್ದಾನೆ. ಇನ್ನೇನ್ ಬರ್ತಾನೆ ಹೇಳಿ, ಏನ್ ವಿಷಯ? ಏನೋ ಮದ್ವೆ ವಿಷಯ ಕಣೋ, ನಾನೇನೋ ಮಾಡ್ಲಿ ನೀರಪ್ಪ. ಅಮ್ಮ, ಹುಡುಗಿರು ಅಂದ್ರೆ ದೂರಾಸ್ ಮುನಿ ಅವನು, ಆದ್ರೂ ಹೇಳ್ತೀನಿ ಬಿಡಿ. ನಿಮ್ಮಮ್ಮ ಮದ್ವೆ ವಿಷಯ. ಸರ್ ಅವ್ರು ಬಿಡಿ ಸರ್, ಅವ್ರು ಯಾವಾಗ್ಲೂ ಹಾಗೇನೆ. ನೀವ್ ಈ ಪ್ರಾಜೆಕ್ಟ್ ಬಗ್ಗೆ ಹೇಳಿ ಸರ್. ನಿಮ್ಮ ಅಮ್ಮನ ಒಪ್ಸಕ್ಕೆ ನಿನ್ ಕೆಲ ಆಗ್ತಾ ಇಲ್ಲ. ನೀನ್ ಡೈಮಂಡ್ಸ್ ಹಾಕೊಳ್ಳೋ ಹೆಂಗಸರ ಬಗ್ಗೆ ಆಡ್ ಮಾಡ್ತೀಯಾ? ಸರ್ ನಾನ್ ಮಾಡ್ತೀನಿ ಸರ್, ಒಂದ್ ಚಾನ್ಸ್ ಕೊಡಿ ಸರ್ ಪ್ಲೀಸ್ ಸರ್. ಸರಿ ಆಯ್ತಪ್ಪ, ನಾಳೆ ನೋಡೋಣ. ಓಕೆ, ಟುಮಾರೋ. ಓಕೆ ಸರ್. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಸರ್. ನಾನ್ ಜರ್ನಲಿಸಂ ಮಾಡಿದ್ ಯಾಕೆ? ಜರ್ನಲಿಸಂ ಮೂಲಕ ಜನಗಳಿಗೆ ಸತ್ಯ ತಿಳಿಸ್ಬೇಕು ಅಂತ. ಆದ್ರೆ ನಾನ್ ಬರೀತಾ ಇರೋದು ಬರೀ ಲಿಪ್ಸ್ಟಿಕ್ ಬ್ಯೂಟಿ ಪ್ರಾಡಕ್ಟ್ಸ್ ಬಗ್ಗೆ. ಆ ಬಾಸಿಗೆ ಹೇಳಿದ್ರೆ
ಹೇಗಿದೆ ತಿರ್ಗಾ ಶುರು ಆಯ್ತು. ಇವಾಗೇನಾಯ್ತು ನಿಮ್ಗೆ? ನೋಡು ಅಭಿ, ಪ್ಲೀಸ್ ಅಭಿ, ಪ್ಲೀಸ್ Just leave me alone. ಅಭಿ, ಪ್ಲೀಸ್ ಅಭಿ. ಅಮ್ಮಿ ಪ್ಲೀಸ್ ಅಂತೆ. ಅಮ್ಮಿ ಹುಡ್ಗಿರೆಲ್ಲ ದದ್ದಿಗಳು. ಒಬ್ಬ ಕೈ ಕೊಟ್ರೆ ಏನಂತೆ, ಇನ್ನೊಬ್ಬ ಅಷ್ಟೇ ಸಿಂಪಲ್. ಅದೇನು ಮನ್ಸ್ ಕೊಟ್ ಪ್ರೀತಿ ಮಾಡ್ದವ್ರಿಗಲ್ಲ. ನೀನು ಯಾರನ್ನ ಪ್ರೀತಿ ಮಾಡಿ ನೋಡು, ಅವಾಗ ಗೊತ್ತಾಗತ್ತೆ ಅವ್ನ್ ಕೈ ಕೊಟ್ಟೋದ್ರೆ. ಗುಡ್ ಐಡಿಯಾ, ಅದನ್ನೇ ಮಾಡ್ತೀನಿ. ನಾವ್ ಹುಡುಗರಿಂದ ಅನ್ಭವಿಸೋ ನೋನ ಅವ್ರ ಅನ್ಭವಿಸೋವರೆಗೂ ಬಿಡಲ್ಲ. ಅಷ್ಟು ಹಿಂಸೆ ಕೊಡ್ತೀನಿ. ಒಡಿಸೆ ಬೇಗ ಬಂದ್ರೆ ಲೇಟ್ ಆಯ್ತು. ಮೇಡಮ್ ಮೇಡಮ್ ಮೇಡಮ್, ಎಸ್ ಮೇಡಮ್, ನಾನೊಂದು ಹೊಸ ಕಾನ್ಸೆಪ್ಟ್ ಬಗ್ಗೆ ಆರ್ಟಿಕಲ್ ಬರೆಯೋಣ ಅಂತಿದ್ದೀನಿ. ಮತ್ತೇನಾದ್ರೂ ಪೊಲಿಟಿಕಲ್ ರಿಲಿಜನ್ ಕಾನ್ಸೆಪ್ಟಾ? ನೋ ನೋ ನೋ, ಸಿಂಪಲ್ ಟೈಮ್ ಪಾಸ್ ಪ್ರೀತಿ ಅಂತ. ಯಾಕಂದ್ರೆ ಈಗಿನ ಹುಡುಗರು ಬರೀ ಟೈಮ್ ಪಾಸ್ ಪ್ರೀತಿ ಮಾಡ್ತಾರೆ. ಆಮೇಲೆ ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ, ಮರ್ತ್ ಬಿಡು ಅಂತ ಪಾಪ ಈ ಹುಡುಗಿರ್ ಕೈ ಕೊಡ್ತಾರೆ. ದಟ್ ಈಸ್ ಮೈ ಕಾನ್ಸೆಪ್ಟ್. ಗೀತಾ, ಇದನ್ನ ಇಟ್ಕೊಂಡು ಏನ್ ಮಾಡ್ತೀಯ ನೀನು? ಮೇಡಮ್ 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 ಮೇಡಮ್, ಹೇಳು. ನಾನು ಪ್ರೀತಿ ಮಾಡ್ತೀನಿ. ಅಂದ್ರೆ ಪ್ರೀತಿ ಮಾಡೋ ತರ ನಾಟಕ ಮಾಡ್ತೀನಿ. ಅವ್ರು ನಮಗ್ ಕೊಡೋ ಟಾರ್ಚರ್ ಟ್ರೀಟ್ಮೆಂಟ್ ನ ನಾನ್ ಅವ್ರಿಗೆ ಕೊಡ್ತೀನಿ. ಆ ನೋವು ಏನು ಅಂತ ಅವ್ರಿಗೆ ತಿಳಿಸ್ತೀನಿ. ಇದೇ ಲೈಫ್ ಕಾನ್ಸೆಪ್ಟ್ ನ ಮ್ಯಾಗಝೀನ್ ಅಲ್ಲಿ ಬರೀತೀನಿ. ಓಕೆ, ನಿನ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಎಡಿಷನ್ಗೆ ರೆಡಿ ಮಾಡು. ನೆಕ್ಸ್ಟ್ ಎಡಿಷನ್ ಹೇಗೆ ಮೇಡಮ್? ನೋಡು, ನಮ್ಮ 100th ಎಡಿಷನ್ ಅನ್ನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಮಾಡಿದ್ರೆ ಪ್ರಮೋಷನ್ ಪವರ್, ಇಲ್ಲ ಅಂದ್ರೆ ಲಿಪ್ಸ್ಟಿಕ್ ನೇಲ್ ಪಾಲಿಶ್ ಗಟ್ಟಿ. ಗಿಮಿಕ್. ಆದ್ರೆ ಡೈಮಂಡ್ ಹಾಗಲ್ಲ. ಅದು ಹೆಣ್ಣಿನ ಪ್ಯಾಷನ್ ಮಾತ್ರ ಅಲ್ಲ, ಪೊಸೆಷನ್ ಕೂಡ. ಡೈಮಂಡ್ ಎಷ್ಟು ಕಾಸ್ಟ್ಲಿ, ಎಷ್ಟು ಅಂದಾನೋ ಅಷ್ಟೇ ಭಯಂಕರ. ಅದನ್ನ ಸಾಯೋದಕ್ಕೂ ಉಪಯೋಗಿಸ್ತಾರೆ. ಸರ್, ಇದೆಲ್ಲ ನನ್ಗೆ ಯಾಕೆ ಸರ್ ಹೇಳ್ತಾ ಇದ್ದೀರಾ? ಒಂದು ಡೈಮಂಡ್ ಆಡ್ ಪ್ರೆಸೆಂಟ್ ಮಾಡ್ಬೇಕು ಅಂದ್ರೆ ಒಂದು ಹೆಣ್ಣಿನ ಮನಸ್ಸು, ಅವಳ ಫೀಲಿಂಗ್ಸ್ ಗೊತ್ತಿರ್ಬೇಕು ಅಲ್ವೋ? ನಿನಗೆ ಹೆಣ್ಣೆ ಗೊತ್ತಿಲ್ಲ ಅಂದ್ಮೇಲೆ ಅವಳ ಫೀಲಿಂಗ್ಸ್ ಎಲ್ಲ ಅರ್ಥ ಆಗತ್ತೆ. ನಿನಗೆ ಪ್ರಾಜೆಕ್ಟ್ ಬೇಕು ಅಂದ್ರೆ ಒಂದು ಹುಡುಗಿನ ಪ್ರೀತಿ. ಯಾಕೆ ಬಂದ್ವಿ? ನಮಗ್ ಬೇಕಾಗಿರೋ ಬಕ್ರ ಇಲ್ಲೇ ಕಣೆ ಸಿಗೋದು. ಸರಿ ಸರ್, ನಾ ರೆಡಿ. ವಾಟ್ ಅಬೌಟ್ ದಟ್ ಗರ್ಲ್? ಸರ್, ಯಾರು? ಬೇಡ ಅಲ್ಲ, ಬಜಾರಿ ತರ ಇದ್ದಾಳೆ. ನೀನ್ ತಿನ್ಬಿಡ್ತಾಳೆ ಅಷ್ಟೇ. ಅಲ್ಲೋಡೆ ಯಾರೋ ಬಕ್ರ. ಕರೆಕ್ಟ್ ಚಾನ್ಸು. ಹೋಗು, ಕಮಾನ್. ಹಾಯ್, ಐ ಆಮ್ ಗೀತಾ. ನೀವು ಐ ಫ್ರಮ್ ಹಿಯರ್? ಬ್ಲಡಿ ಫೂಲ್, ಇಡಿಯಟ್ ರಾಸ್ಕಲ್. ಎಂತವನು ಅವನು? ನೋಡು ಕಚ್ಚಡ ನನ್ ಮಗ. ಸರ್, ಅವ್ರು ಯಾರು ಬೇಡ. ಅಲ್ಲಿ ಬ್ಲಾಕ್ ಡ್ರೆಸ್ ಅಲ್ಲಿ ಇದ್ದಾಳಲ್ವಾ, ಅವಳನ್ನೇ ಪ್ರೀತಿಸ್ಬೇಕು. ಬೇಡ ಸರ್. ಸರ್, ಬೇಕಾದ್ರೆ ಇವಳ ಪ್ರೀತಿಸ್ತೀನಿ ಸರ್. ಅವಳು ಬೇಡ ಸರ್, ಪ್ಲೀಸ್ ಸರ್. ಯಾಕೆ? ಅವಳಿಗೇನಾಗಿದೆ? ಇಸ್ ಫ್ಯಾಬ್ಯುಲಸ್ ಸರ್. ನೋಡು, ಮುಂದಿನ ತಿಂಗಳು ನನ್ನ ಮಗಳ ರಿಸೆಪ್ಷನ್. ನಿನಗೆ ಪ್ರಾಜೆಕ್ಟ್ ಬೇಕು ಅಂದ್ರೆ ಅವಳ ಜೊತೆ ಬರ್ಬೇಕು. ಓಕೆ, ದಟ್ಸ್ ಇಟ್. ಸರ್, ಮೀಟಿಂಗ್ ಇಸ್ ಓವರ್. ಬಾಯ್ ಸರ್. ಸರ್ ಸರ್, ಅಂಡ್ ಗುಡ್ ಲಕ್. ಬಂದ ನೋಡು. ಗುರು, ಫಸ್ಟ್ ಒಂದು ಡ್ರಿಂಕ್ ಕೇಳು ಗುರು. ತಗೊಳಪ್ಪ, ನಂದೇ ತಗೋ. ಸಿಕ್ತ ಕಣೆ ಬಕ್ರ. ಏನಾಯ್ತು ಡೈಮಂಡ್ ಪ್ರಾಜೆಕ್ಟು? ಸಿಕ್ತು ಗುರು. ಮತ್ತೆ ಆದ್ರೆ ಯಾರೇ ಅದು? ಕರೆಕ್ಟ್ ಕಣೆ. ಅಂತವನ್ನೇ ಪಟಾಯಿಸಿ ಬುದ್ಧಿ ಕಲ್ಸ್ಬೇಕು. ಸಾರಿ ಕೇಳೋ ನೆಪದಲ್ಲಿ ಪಟಾಯಿಸ್ಬಿಡು. ಅವಳನ್ನ ಪ್ರೀತಿಸ್ಬೇಕಂತೆ. ಅವಳನ್ನ ಹೆಂಗ ಲವ್ ಮಾಡ್ತೀಯಾ? ಸಿಂಪಲ್ ಗುರು, ಒಂದು ಐಡಿಯಾ, ಸೂಪರ್ ಐಡಿಯಾ. ಟೇಬಲ್ ಇಟ್ಟಿದ್ಯಾ? ಖರ್ಚಿಫು. ಇದೇ ಖರ್ಚಿಪ್ಪು. ಅವಳ ಹತ್ರ ಹೋಗ್ತೀನಿ, ಅವಳ ಹತ್ರ ಹಾಕ್ತೀನಿ,
ಅವಳು ತಕ್ ಕೊಡ್ತಾಳೆ ಆಮೇಲೆ ಗೊತ್ತಿದ್ಯಲ್ಲ. ಅದೇನ್ ಮಾಡ್ತೀಯೋ ಗೊತ್ತಿಲ್ಲ. ಡೈಮಂಡ್ ಪ್ರಾಜೆಕ್ಟ್ ಮಾತ್ರ ನಮ್ ಕೈ ಬಿಟ್ಟು ಹೋಗ್ಬಾರ್ದು, ಅಷ್ಟ್ ಮಾಡು. ಬೆಸ್ಟ್ ಆಫ್ ಲಕ್ ಹೇಳ್ರು. ಬೆಸ್ಟ್ ಆಫ್ ಲಕ್ ಕಣಪ್ಪ. ಆಲ್ ದ ಬೆಸ್ಟ್ ಬಾ. ಸಾರಿ, ಅವತ್ತು ಒಂದ್ ಹೆಣ್ಣಿನ ಬಗ್ಗೆ ಅಷ್ಟು ಕೀಳಾಗಿ ಆಡ್ ಮಾಡಿದ್ರಲ್ಲ, ಅದಕ್ಕೆ ಸ್ವಲ್ಪ ಇರಿಟೇಟ್ ಆಗಿ ಸಾರಿ. ದಟ್ಸ್ ಆಲ್ ರೈಟ್. ಒಬ್ಬರಿಗೆ ಇಷ್ಟ ಆಗೋದು ಇನ್ನೊಬ್ಬರಿಗೆ ಇಷ್ಟ ಆಗದೆ ಇರ್ಬೋದಲ್ಲ, ಆದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅದೆಲ್ಲ ನೋಡ್ಬೇಕಲ್ಲ. ಮೊಬೈಲ್ ನಂಬರ್ ಕೇಳಕ್ಕಾಗಲ್ವಾ? ರಾಬೆ ಮೊಬೈಲ್ ನಂಬರ್ ಕೊಡಕ್ಕಾಗಲ್ವಾ? ನೀವ್ ಒಬ್ರೇ ಬಂದಿದ್ದೀರಾ? ಎಸ್. ಕೇಳೋದು ಡ್ರಾಪ್ ಮಾಡ್ಲೆ. ಪಿಕಪ್ ಮಾಡೋ ಮಗ. ಬೈಕಾ? ಅದು ನನ್ ಫೋನು ಪರ್ಸಿಲ್ಲ. ಕೊಡಿ. ಥ್ಯಾಂಕ್ ಯು. ಹೋಗೋಣ. ಓಕೆ. ನಾವೇನೋ ತಾಳಿ ಸರ ಜೊತೆ ಬರ್ತೀಯಾ ಅನ್ಕೊಂಡ್ವಿ. ಯಾರಾದ್ರೂ ಆ ಗೂಬೆ ಕೈನಲ್ಲಿ ತಾಳಿ ಕಟ್ಟಿಸ್ಕೊಳ್ತಾರ? ಪ್ಲೀಸ್ ಪ್ರಪೋಸ್ ಆದ್ರೂ ಮಾಡಿದ್ಯಾ? ಇಲ್ಲ ಕಣೆ. ಒಳ್ಳೆ ಚಾನ್ಸ್ ನ ಮಿಸ್ ಮಾಡ್ಕೊಂಡ್ ಬಂದಿಯಲ್ಲೇ ನೀನು. ಮಿಸ್ ಮಾಡ್ಕೊಳಕ್ ನಾನೇನು ನೀನು ಅಂತ ತಿಳ್ಕೊಂಡಿದ್ಯಾ? ಮತ್ತೆ ಸೆಲ್ ಫೋನ್ ನ ಅವನ ಹತ್ರನೇ ಬಿಟ್ಟು ಬಂದಿದ್ದೀನಿ. ಏನ್ರಲ್ಲ ಮಾದೇಶ, ಏನ ಫೋನ್ ನೋಡ ನಿಂದಿಲ್ಲ? ನನ್ನ ದೂರವಾಣಿ ಸಂಖ್ಯೆ ದುರಸ್ತಿಯಲ್ಲಿದೆ. ನೋ ಇನ್ಕಮಿಂಗ್, ನೋ ಔಟ್ ಗೋಯಿಂಗ್. ಇದ್ದೆ ಬಿಡಲ್ಲ. ಮತ್ ಯಾವೊಂದು ಫೋನ್, ಯಾರೊಬ್ಬ ಫೋನ್ ನೋಡ್ರು. ಅಯ್ಯೋ, ಯಾರ್ದೊಂದು ಫೋನು ರೆಸ್ಕಲ್ ಎಲ್ಲಪ್ಪ ಫೋನು. ಫೋನ್ ರಿಂಗ್ ಐತೆ, ಕಾಣಿಸ್ತಾ ಇಲ್ಲ. ಇಲ್ಲಿಲ್ಲ. ಓ ಜಾಕೆಟ್ ಅಲ್ಲಿದೆ. ಲೋ ರಾಜಾ, ನಿಂದೆ ಕಣೋ ಜಾಕೆಟ್ ಅಲ್ಲಿರೋ ಫೋನು. ಹಲೋ, ನಾನು ಅಂದ್ರೆ ನೀನೇನು ಐಶ್ವರ್ಯ ರಯ್ಯ? ನಾನು ಅಂದ ತಕ್ಷಣ ಕಂಡಿಡಿಯಕ್ಕೆ. ಓಹೋ, ನೀನೇನು ಅಭಿಷೇಕ್ ಬಚ್ಚನ ಐಶ್ವರ್ಯ ರೈ ಫೋನ್ ಮಾಡಕ್ಕೆ? ನಾನು ಗೀತಾ. ನಿನ್ ಗೀತಾ ಆಗೋ, ಅವ್ರ ಅಮ್ಮ ಆಗೋ, ಇಲ್ಲ ಸೇನ್ ಆಗೋ, ಯಾರಾದ್ರೆ ನನ್ಗೆ ಗೀತಾ ಅಂತೆ, ಗೀತಾ ಅಂತೆ, ಅವ್ರ ಅಪ್ಪ ಅಂತೆ, ಯಾರಾದ್ರೆ ನನಗೇನೆ. ಯಾಕೋ? ನಾನು ರಾಜ್ ಮಾತಾಡ್ತಾ ಇದ್ದೀನಿ. ಯಾರದು ಫೋನ್ ಎತ್ತಿದ್ದು? ಅದು ನನ್ ಫ್ರೆಂಡ್ ಲೂಸ್, ನನ್ ಮಗ. ಯಾರು ಲೂಸು? ಇಷ್ಟೊತ್ತಲ್ಲಿ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದಕ್ಕೆ ಸಾರಿ, ಆದ್ರೆ ನನ್ ಮೊಬೈಲು ನಿಮ್ ಹತ್ರ ಇದೆ. ಇಲ್ಲ ಪರವಾಗಿಲ್ಲ, ತೊಗೊಂಬಂದ್ ಕೊಡ್ಲಾ? ಅಯ್ಯೋ ಬೇಡ ಬೇಡ ಬೇಡ. ಒಳ್ಳೆ ಚಾನ್ಸು. ಏನು? ಏನಿಲ್ಲ, ಅದೇ ನಾಳೆ ಯಾವಾಗ ತೊಗೊಂಬಂದ್ ಕೊಡ್ಲಿ ಅಂತ. ನಾನು ನಾಳೆ ನಿಮಗೆ ಫೋನ್ ಮಾಡ್ತೀನಿ, ಓಕೆನಾ? ಓಕೆ ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಓಕೆ ಓಕೆ ಬಾಯ್. ಡ್ರೀಮ್ ಅಂತಂದಿದ್ರೆ ಇವ್ರ ಅಪ್ಪನ ಮನೆ ಗಂಟೋಗ್ತಿತ್ತ. ಅಯ್ಯಪ್ಪ, ಯಾಕ ನರಳ್ತಾ ಇದ್ಯಾ? ನೆನ್ನೆ ರಾತ್ರಿ ಯಾವ್ದೋ ಒಂದ್ ಆನೆ ನನ್ ಕಬ್ಬನ್ ಗದ್ದೆ ತರ ತುಳ್ದ್ಬಿಡ್ತಾ. ನಿನ್ ಗದ್ದೆಲ್ ಮಲ್ಗೊಂತ ಯಾರೋ ಹೇಳಿದ್ರು. ಮಗ, ಇವತ್ತೇನ್ ಮಾಡ್ಬೇಕು ಅಂತ ಇದೆಯೋ? ಟೈಟಾನಿಕ್ ಪಿಕ್ಚರ್ ಕರ್ಕೊಂಡೋಣ ಅಂತಿದ್ದೀನಿ. ಒಂದೇ ಮೀಟಿಂಗ್ ಅಲ್ಲಿ ಇಷ್ಟೊಂದು ಫಾಸ್ಟಾ? ಸ್ಪೀಕರ್ ಆನ್ ಮಾಡು. ಹೆಲೋ, ನಾನು ಗೀತಾ. ಹೇಳೇ ಗೊತ್ತಾಗಬೇಕಾ? ನಿಮ್ ಸ್ವೀಟ್ ವಾಯ್ಸ್ ಕೇಳೇ ಗೊತ್ತಾಗತ್ತೆ. ಅಷ್ಟ್ ಚೆನ್ನಾಗಿದ್ಯಾ ನನ್ ವಾಯ್ಸು? ಲತಾ ಮಂಗೇಶ್ಕರ್, ಪಿ ಸುಶೀಲಾ, ಎಸ್ ಜಾನಕಿ. ಯಾಕೆ ಕೋಗಿಲೆ ಕಂಠಕ್ಕಿಂತ ಚೆನ್ನಾಗಿದೆ. ಹೋಗ್ಲಿಕ್ ಸಾಕು, ಸಾಯಂಕಾಲ ಆಫೀಸ್ ಹತ್ರ ಮೀಟ್ ಮಾಡೋಣ. ಬಂದ್ಬಿಟ್ಟ ಮನ್ಮತ. ಹಾಯ್.
ಹಲೋ. ಹಾಯ್. ಸಾರಿ, ಫೋನ್ ಕೊಡೋದು ಮರ್ತೋದೆ. ಸಾರಿ, ಫೋನ್ ತಗೊಳೋದ್ ಮರ್ತೋದೆ. ಥ್ಯಾಂಕ್ ಯು. ಇಟ್ಸ್ ಓಕೆ. ಮತ್ತೆ ಮತ್ತೇನಿಲ್ಲ, ಕೆಲ್ಸ ಮುಗೀತು, ಮನೆಗೆ ಹೋಗ್ತಾ ಇದ್ದೀನಿ. ಇಫ್ ಯು ಡೋಂಟ್ ಮೈಂಡ್ ಎಲ್ಲಾದ್ರೂ ಹೊರಗೋಣ. ಎಲ್ಲಿಗೆ? ಟೈಟಾನಿಕ್ ಫಿಲ್ಮ್ ಮತ್ತೆ ರಿಲೀಸ್ ಆಗಿದೆ. ಟೈಟಾನಿಕ್ ಬೇರೆ ಖಾಲಿ ಥಿಯೇಟರ್ ಮಾಡ್ತೀನಿ. ಹೋಗೋಣವಾ? ಓಕೆ. ಟಿಕೆಟ್ ನಂಬರ್ ಯಾವ್ದೋ ಒಂದ್ ಕುತ್ಕೋರಿ. ಇಲ್ಲಿ ಕೂರಲ್ವಾ? ಓಕೆ, ಅಲ್ಲಿ ಪಾಪ್ಕಾರ್ನ್ ಬೇಡ. ಓಕೆ. ಐಸ್ ಕ್ರೀಮ್, ಚಾಕ್ಲೇಟ್ಸ್? ನೋ ನೋ, ನನ್ ಫಿಗರ್ ಏನಾಗ್ಬೇಕು? ಓಕೆ. ನಿಮ್ಗೇನಾದ್ರು ಬೇಕಾ? ಇಲ್ಲ, ನೋ ಥ್ಯಾಂಕ್ಸ್. ಥ್ಯಾಂಕ್ಸ್. ನಾವಿಬ್ರು ಒಂದಾದ್ಮೇಲೆ ಫಾರ್ಮಾಲಿಟೀಸ್ ಎಲ್ಲ ಯಾಕೆ ಅಲ್ವಾ? ಓ ಸಾರಿ. ತಿರ್ಗಾ ಸಾರಿ. ಓಕೆ. ಹೆಂಗಪ್ಪ ಆಚೆ ಹೋಗೋದು? ಐ ಹ್ಯಾವ್ ಒನ್ ಇಂಪಾರ್ಟೆಂಟ್ ಫೋನ್ ಕಾಲ್ ಮಾಡೋದಿದೆ. ಪ್ಲೀಸ್, ಇಫ್ ಯು ಡೋಂಟ್ ಮೈಂಡ್, ಐ ಜಸ್ಟ್ ಕಮ್. ಓಕೆ ಓಕೆ, ಬರ್ತೀನಿ. ಎಸ್. ಪಿಚಾಚಿ ಒಂದು ಚಾಕ್ಲೇಟ್ ಆದ್ರೆ ತಿನ್ಬೋದು. ಫಿಗರ್ ಮೇಂಟೈನ್ ಅಂತಿದ್ರಿ? ನಾವೇನ್ ಮಿಸ್ ಮಾಡಾಗ್ಬೇಕಾ? ಈ ಪಿಕ್ಚರು 11 ಆಸ್ಕರ್ಸ್ ಗೆಲ್ತಲ್ಲ? ಹೌದು. ಈ ಮೂವಿ ಸೂಪರ್ ಹಿಟ್ ಅಲ್ವಾ? ಬರೀ ಕಿಸ್ ಮಾಡೋರೆ. ನಿಂಗಪ್ಪ ಪಟಾಯಿಸೋದು. ಅಯ್ಯೋ, ಒಳ್ಳೆ ಥಿಯೇಟರ್ ನಲ್ಲಿ ಎಲ್ಲಾರು ಇದಕ್ಕೆ ಬಂದವರಲ್ಲಪ್ಪ. ಅಯ್ಯೋ, ಎಲ್ಲಾರ ಮಧ್ಯದಲ್ಲಿ ನಾವು ನೋಡ್ಕೋಬೇ ತರ ಗೊತ್ತಿರೋದು. ಬಿತ್ತು ಕುರಿ ಅಲ್ಲಿಕ್ಕೆ ಬಿದ್ದ ಬಕ್ರ.
ಏನಾಯ್ತು? ನಗಡಿ. ಅದಲ್ಲ ಕಣೋ, ಥಿಯೇಟರ್ ಏನಾಯ್ತು? ನಾನೇನ್ ಮಾಡ್ಬೇಕು ಅನ್ಕೊಂಡು ಅದೆಲ್ಲ ಬೇರೆಯವ್ರು ಮಾಡ್ತಾ ಇದಾರೆ ಮಗ. ನಿನ್ ಹುಡುಗಿ ಜೊತೆ ಬೇರೆಯವ್ರ? ಅವನ್ ಜೊತೆ ಅಲ್ಲ ಕಣೆ, ಅವ್ರವ್ರ ಹುಡುಗರ ಜೊತೆ. ನಾನು ವಿನೋದ್ ಜೊತೆ ಹೋಗಿದ್ದಾಗ ಹಂಗೆ ಆಗಿತ್ತು ಗೊತ್ತಾ. ತೆರಿಗೆ ಆಯ್ತು. ನಿನ್ ಕತೆ ಬಿಡೆ, ಅವಳ ಕತೆ ಕೇಳೋಣ. ಹೇಳೆ. ಹೇಳೋದಕ್ಕೇನಿದೆ, ನಾನು ಅವಳ ಕೈ ಮೇಲೆ ಕೈ ಇಟ್ಟೆ, ಅವಳು ನನ್ ಭುಜದ ಮೇಲೆ ತಲೆ ಇಟ್ಲು. ಡೂ ಇಟ್ ಸಾಂಗು. ರಾತ್ರಿ ಕಂಡ್ ಬಾವಿಲಿ ಬೆಳಿಗ್ಗೆ ಬಿದ್ದಂಗ ಆಯ್ತು ಅವನ್ ಗತಿ. ಅಂದ್ರೆ ನಾಳೆ ಲವ್ ಅಂತ ಪ್ರಪೋಸ್ ಮಾಡೋದು. ಅವನ್ನ ಚೀಟ್ ಮಾಡ್ಬೇಡ್ವೆ ಪ್ಲೀಸ್. ನಿನ್ಗಂತೂ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಕಣೆ. ಪ್ರೀತಿ ಮಾಡಕ್ಕೆ ಬುದ್ಧಿ ಬೇಡ, ಹೃದಯ ಬೇಕು. ಎಲ್ರಿಗೂ ಬುದ್ಧಿನೂ ಇರುತ್ತೆ, ಹೃದಯನೂ ಇರುತ್ತೆ. ಆದ್ರೆ ಪ್ರೀತಿಸಕ್ ಬೇಕಾಗಿರೋದು ಮೀಟ್ರು. ಸುಂದ್ರಿ, ಆಟೋಗೂ ಮೀಟರ್ ಇರ್ತದೆ, ಹಂಗೆ ಅಂತ ಅದೋಗ್ ಪ್ರೀತಿಸ್ಬಿಡ್ತದ? ಏನೋ ಮಗ, ಮೇಲೆ ಚಾರ್ಜ್ ಕೊಡ್ಲೇಬೇಕು. ಅದಕ್ಕೆ ಅಂತ MG ರೋಡಲ್ಲಿ ಬೇಕಾದಷ್ಟು ಜನ ಇದಾರೆ, ಏನಂತ್ಯಾ? ಕರೆಕ್ಟ್ ಆಗಿ ಹೇಳ್ದೆ ಮಗ. ಮಗ, ರಾತ್ರಿ ಏನಮ್ಮ ಪ್ರೋಗ್ರಾಮ್? ಇವತ್ ಕ್ರಿಕೆಟ್ ಮ್ಯಾಚ್ ಇಲ್ವೇನಲ್ಲ? ಮತ್ತಿನ್ನೇನ್ ಗುರು, ನೈಟ್ ಮ್ಯಾಚ್ ನಮ್ ಮನೇಲಿ. ಸೂಪರ್. ಆದ್ರೆ ಗುಂಡು ಚಿಕನ್ ನೀವ್ ವ್ಯವಸ್ಥೆ ಮಾಡಿ. ನೋಡಮ್ಮ. ಗುಡ್ ಮಾರ್ನಿಂಗ್ ಸರ್. ಕ್ರಿಕೆಟ್ ಗುಂಡು ಬಿಟ್ಟು ಬೇರೆ ಜೀವನನೂ ಇದೆ. ಗಾಡ್ ಡ್ಯಾಮ್ ಇಟ್, ಬೋರ್ಡ್ ಮೀಟಿಂಗ್ ನಡಿಬೇಕಾದ್ರೆ ಸ್ವಿಚ್ ಆಫ್ ಮಾಡ್ಬೇಕು, ಗೊತ್ತಿಲ್ಲ? ಸರ್ ಅದು ಗೀತಾದು ಫೋನ್ ಸರ್. ಸರಿ, ಅಟೆಂಡ್ ಮಾಡು. ಓಕೆ ಸರ್. ಹಾಗೆ ಲೌಡ್ ಸ್ಪೀಕರ್ ಆನ್ ಮಾಡು. ಸರಿ ಸರ್. ಹಲೋ. ಹಾಯ್, ನಾನು ಗೀತಾ. ಬಿಸಿನಾ? ಇಲ್ಲ ಪರವಾಗಿಲ್ಲ, ಮಾತಾಡಿ. ಸ್ವಲ್ಪ ಮೀಟಿಂಗ್ ಅಲ್ಲಿ ಇದ್ದೆ. ಓ ಸಾರಿ, ಆಮೇಲೆ ಫೋನ್ ಮಾಡ್ಲಾ? ಪರವಾಗಿಲ್ಲ ಮಾತಾಡು. ನಮ್ ಬಾಸ್ಗೆ ಅದೆಲ್ಲ ಪ್ರಾಬ್ಲಮ್ ಇಲ್ಲ. ಅವ್ರು ಪ್ರೀತಿ ಮಾಡೋರ್ ಕಂಡ್ರೆ ತುಂಬಾ ಇಷ್ಟ. ಅವ್ರು ಒಂಥರ ಪ್ರೀತಿ ಬ್ರೋಕರ್. ಬ್ರೋ, ಏನು ಪ್ರೀತಿನಾ? ಎಸ್, ಐ ಲವ್ ಯು. ಲವ್ ಯು. ಮೀ ಟು. ಈವ್ನಿಂಗ್ ಫ್ರೀ ಇದ್ರೆ ಹೊರಗಡೆ ಹೋಗಣ್ವಾ? ಹೊರಗೆ ಯಾಕೆ? ನಮ್ಮನೇಲೆ ಕ್ರಿಕೆಟ್ ನೋಡ್ಕೊಂಡು ಡಿನ್ನರ್ ಮಾಡ್ಬೋದಲ್ಲ. ನಿಮ್ಮನೇನಾ? ಆದ್ರೆ ಅಲ್ಲಿ ನಿನ್ ಫ್ರೆಂಡ್ಸ್ ಇರ್ತಾರಲ್ವಾ? ಫ್ರೆಂಡ್ಸಾ? ಕುಡುಕ್ ನನ್ ಮಕ್ಕಳ್ರು ತೋಟದಲ್ಲಿ ಬಿದ್ದಿರ್ತಾರೋ. ನಾವ್ ಡಿನ್ನರ್ ಮಾಡೋಣ. ಓಕೆ, ಬಾಯ್. ಬಾಯ್. ಏಯ್, ಹೊರಗಡೆ ಬಾ, ಬುಲ್ಡೋಜರ್ ಉಳಿಸ್ತೀನಿ. ಹುಡುಗಿನ ಮನೆ ಕರೆದು ಹೊಟ್ಟೆ ತುಂಬಾ ತಿನ್ಸಿ ಮನಸ್ ಕದಿಯ ಪ್ರೋಗ್ರಾಮ. ನಡೀಲಿ. Thank you, ಗುಡ್ sir. ಗುಡ್. ನೋಡಪ್ಪ, ಅವೆಲ್ಲ ಬೇಡ. ನಮ್ಮ ಎಣ್ಣೆ ಖರ್ಚೇನಿದೆ ನೀನೇ ಕೊಡ್ಬೇಕು. ಸರಿ ಬಿಡಪ್ಪ, ನಾನ್ ಕೊಡಿಸ್ತೀನಿ. ನಡಿಯಪ್ಪ ಹಾಗಾದ್ರೆ. ಸರಿ, ನಡಿ. ನಡಿಯೋ. ಮಧು, ಇವತ್ತೇ ಅವನ್ನ ಡೀಲ್ ಮಾಡಿ. ಎಲ್ಲ ನಿನ್ ಬಾಯ್ ಫ್ರೆಂಡ್ ಹೇಳಿದ್ದೆ ತಾನೆ? ಎಲ್ಲ ಹೇಳಿದೀನಿ. ಇನ್ ಉಳ್ದಿದ್ದೆಲ್ಲ ಅವನೇ ನೋಡ್ಕೋತಾನೆ. ಇದು ನಮಗ್ ಬೇಕಲ್ವ ರಜ? ಇದು ನಮಗ್ ಬೇಕು. ದಯವಿಟ್ಟು. ಕೋಪನೇ ಬರಲ್ಲ ಅಂತಾನಲ್ಲ. ಉಪ್ಪು ಖಾರ ತಿನ್ರು. ಆಕ್ಚುಲಿ ನಮಗ್ ಬೇಕಾಯ್ದಿದೆ. ಏನು ನನ್ಗೆ ಬಿಸ್ಕೆಟಾ? ಈ ಮದುಗೆದ್ದೇನಾ? ಹಲೋ ಲೇಡೀಸ್, ಹಲೋ ಆಂಟಿ, ಯಾಕೆ ಬರ್ತಿದ್ಯಾ? ಹಲೋ ಸ್ಟಾಪ್. ಹೀರೋ ನಿಂತ್ಕೊಳ್ಳೋ, ವಿಲನ್ ಬರ್ತಿದ್ದೀನಿ. ಎಲ್ಲೋದ ನನ್ ಮಗನ್ ಮಾಡ್ತೀನಿ ನೋಡಿ ಈಗ. ನೋಡ್ಬಿಟ್ರ? ನಾನೇ ಚಮಕ್ ರಾಜ ಕಣೋ, ನನ್ಗೆ ಚಮಕ್ ಕೊಡ್ತೀಯಲ್ಲೋ? ಸಾರಿ. ನೋಡು, ಚಡ್ಡಿ ಹಾಕಕ್ ಮುಂಚೆ ನೋಡಿ ಆಗೋನು. ಏನ್ ನನ್ನೇ ಹೊಡಿತೀಯ ನೀನು? ಯಾವ ನೀವನ್ಲೇ? ನಮ್ಮ ಮನೆ ಇರೋ, ನಾನು ಹಾಲು ಕುಡ್ದು ಬೆಳ್ದಿದ್ದೀನಿ. ಇರೋ, ನಿಂತ್ಕೋತೀನಿ. ಯಾಕೋ ನನ್ ಮೇಲೆ ಅಷ್ಟೊಂದ್ ಸೇರಿ ನಿನ್ಗೆ? ಯಾಕೋ ಹೊಡಿಯಕ್ ಬರ್ತೀಯಾ? ನೋಡಪ್ಪ, ನನ್ನ ಎದುರಾಕೊಂಡ್ರೆ ಯಾರು ಉದ್ದಾರ ಆಗಿಲ್ಲ. ಎಲ್ರು ಕ್ರೈಮ್ ಸ್ಟೋರಿಯಲ್ಲಿ ಬಂದ್ಬಿಟ್ಟವ್ರೆ. ನಿನ್ಗೂ ಅದೇ ಪ್ರೋಗ್ರಾಮ್ ಆಚೆ ಕಡೆ ಇಟ್ಕೊಂಡಿದ್ದೀನಿ. ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ಬಿಡು. ಒಬ್ಬನೇ ಬಂದ್ಬಿಟ್ಟು ತಪ್ಪು ಮಾಡ್ಬಿಟ್ಟು. ನಾನು ಗ್ರೇಟ್ ಎಸ್ಕೇಪ್ ಆಗಿದ್ಯಾ?
ಅವ್ನು ನೋಡಿದ್ರೆ ಒಳಗಡೆ ಒಬ್ನೇ ಸಿಕ್ಕಿದ್ನಲ್ಲ ಅನ್ಬಿಟ್ಟು ಇದಾದಾಗೆ ದಾರಿ ತಪ್ಪಿಸ್ಬಿಟ್ಟ. ನೀವು ನೋಡಿದ್ರೆ ಚಿಪ್ಸ್ ತಿನ್ಕೊಂಡು ಆರಾಮ ಕೂತಿದ್ರೆ ನಿಂತ್ಕೊಂಡ್ರು. ಬಂದ ಎಷ್ಟು ವೆಯ್ಟು? ಎದ್ರಕೊಂಡಿಯ ಒಳಗಡೆ ಒಬ್ನೇ ಸಿಕ್ದೆ ಅಂತ ಬೇಜನ್ ಮೆರೆದಾಡ್ತಿದ್ದಲ್ಲ, ಅಲ್ಲಿ ನೋಡು ನಮ್ಮ ಗ್ಯಾಂಗ್ನ ಹೆಂಗೆ. ಹೊಡೆದಾರೆ. ಬಾ 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 ಬಾ. ಬರೋ ಬರೋ. ಹೆಂಗ್ ಕುಡಿತಾವ್ ನೀನು? ಹೊಡಿಯೋ ಹೊಡಿಯೋ. ಹೆಂಗೆ escape? ಒದೇತೀನಿ ವಾರ್ಮಪ್ ಆಗಿದೆ, ಬಾರೋ ಬಾಡಿ. ಒಳ್ಳೊಳ್ಳೆ ಪಂಚನ ನಮ್ಗೆ ಒಂದು ವೇಸ್ಟ್ ಮಾಡ್ಬಿಟ್ರಲ್ಲ ಅವ್ನಿಗೆ ಈ ಕಡೆ ಅವನ್ನ ನನ್ನ ತಾಕತ್ತೇನಂತ ತೋರಿಸಿ. ಫಿನಿಶ್ ಮಾಡ್ಕೊಂಡು ಬ್ರದರು, ಜಸ್ಟ್ ವೇಟು, ಬಂದೆ. ನನ್ ಟೈಮ್ ಸರಿ ಇಲ್ಲ ನೋಡಿ. ನನಗೂ ನಿಮ್ಗೂ ಯಾಕೆ ಬಾಸ್? ಓಕೆ, ನೀವೇ ಇರೋ, ನಾವೆಲ್ಲ ಕೇಳ್ ಕತಮ್. ಓಕೆ ಫ್ರೆಂಡ್ಸ್, ಹುಷಾರ್. ಹಬ್ಬ ಕಳಿಸ್ಕೊಂಡ. ಅದೇ ತಿನ್ಬಿಟ್ಟು ಮಕ್ಕಡೆ ಮಲಗಿದಿರಲ್ಲ, ನಿಮ್ ಲಾಲಿ ಆಡಕ್ ಯಾರು ಇಲ್ಲ, ಹೇಳ್ರ ಮೇಲೆ ಹೋದ್ನಲ್ಲ. ಅಲ್ವೇ, ಅವನ್ಗೇನೋ ಗಿಫ್ಟ್ ಪರ್ಚೇಸ್ ಮಾಡ್ಬೇಕನ್ಬಿಟ್ಟು ಇಲ್ಲೆಲ್ಲೋ ಕರ್ಕೊಂಡ್ ಬಂದಿದ್ಯಲ್ಲೇ. ನಾನೇನೋ ವಾಚ್ ಓರ್ ಹಿಂಗೋ ಪ್ರೆಸೆಂಟ್ ಮಾಡ್ತೀಯ ಅನ್ಕೊಂಡೆ. ಇದೇನಿದು? ವಾಚ್ ಓರ್ ಹಿಂಗೋ ಪ್ರೆಸೆಂಟ್ ಮಾಡಿದ್ರೆ ಅದನ್ನ ನೋಡ್ದಾಗ ಮಾತ್ರ ಅವನ ಜ್ಞಾಪಕ ಬರುತ್ತೆ. ಅಂದ್ರೆ ನಾನ್ ಕೊಡೋ ಗಿಫ್ಟು ಅವನ್ನ ಸದಾ ಕಾಡ್ಬೇಕು. ಅರ್ಥ ಆಗ್ಲಿಲ್ಲಪ್ಪ. ನಾನ್ ಜೀವಂತವಾಗಿರೋ ಒಂದು ಗಿಫ್ಟ್ ಕೊಟ್ರೆ ಅವನದ್ನ ನೋಡ್ಕೋಬೇಕು, ಸಾಕ್ಬೇಕು, ಗೊತ್ತಾಯ್ತಾ? ಅವನ್ ಎರಡೂ ಮಾಡ್ಲಿಲ್ಲ ಅಂದ್ರೆ ನನ್ ಪ್ರೀತಿ ಕಟ್. ಗ್ರೇಟ್, ನಿನ್ ಹೆಸರು ಗಿನ್ನಿಸ್ ಬುಕ್ ಅಲ್ಲಿ ಇರ್ಬೇಕಿತ್ತು. ಮರಿ ಬಾಯ್ಲಿ. ಎಸ್ ಮೇಡಮ್. ಅಲ್ಲ, ಎಲ್ಲಾ ಪಕ್ಷಿಗಳು ಪಂಜರದೊಳಗಿದೆಯಲ್ಲ, ಅದ್ ಮಾತ್ರ ಯಾಕೆ ಹೊರಗಡೆ ಇದೆ? ಮೇಡಮ್, ಎಲ್ಲಾ ಪಕ್ಷಿಗಳಿಗೂ ರೆಕ್ಕೆ ಪುಕ್ಕ ಬಂದಿದೆ, ಆದ್ರೆ ಆ ಪಕ್ಷಿಗೆ ಮಾತ್ರ ಇನ್ನೂ 10 ದಿವಸ ಟೈಮ್ ಇದೆ ಮೇಡಮ್. ಅದಕ್ಕೆ ಅದು ಆಚೆ ಇದೆ. ಓಕೆ, ಅದನ್ನೇ ಪ್ಯಾಕ್ ಮಾಡಿ. ಎಸ್ ಮೇಡಮ್. ಬನ್ನಿ. ಇದು ನಿನಗೋಸ್ಕರ ಪ್ರೀತಿಯಿಂದ ಒಂದು ಪುಟ್ಟ ಗಿಫ್ಟ್. ಪುಟ್ಟದಾ? ಮೇ ಐ? ಎಸ್ ಪ್ಲೀಸ್. ಓಕೆ. ಮೆತ್ತಗೆ, ಹುಷಾರು ಹುಷಾರು. ಓಕೆ ಓಕೆ. ಹೇ, ಆರೋಗಲ್ವಾ?
ಇಲ್ಲ, ಇದು ಹಾರದೆ ಇರೋ ಪಕ್ಷಿ. ಹೌದಾ? ಹಾರದೆ ಇರೋ ಪಕ್ಷಿನ? ಓ, ಎಲ್ಲ ಓಕೆ, ಪಕ್ಷಿ ಯಾಕೆ? ನಾನ್ ನಿಮಗ್ ಕೊಟ್ಟಿರೋದು ಒಂದ್ ಜೀವ, ಅದ್ನ ನನ್ ಪ್ರೀತಿ ತರ ಕಾಪಾಡೋದು ನಿಮ್ ಕರ್ತವ್ಯ. ಡೋಂಟ್ ವರಿ, ಕರ್ತವ್ಯ ಮಾತ್ರ ಅಲ್ಲ, ನನ್ನ ಜೀವನದ ಗುರಿ, ಸಾಧನೆ ಕೂಡ. ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಡಿನ್ನರ್ ಮಾಡೋಣ? ಶೋ. ಥ್ಯಾಂಕ್ ಯು. 2 minutes. ಊಟ ರೆಡಿ ಆಗಿದೆ. ಐ ಜಸ್ಟ್ ಕಮ್. ಓಕೆ ಓಕೆ. ಪರವಾಗಿಲ್ಲ. ಅಯ್ಯೋ, ಏನಾಯ್ತು? ಏನಿಲ್ಲ. ಅಭ್ಯಾಸ ಇಲ್ವೇನೋ ಕಿಚನ್ ಅಲ್ಲಿ? ಹಾಗೇನಿಲ್ಲ. ಕೊಡಿ, ನಾನೇ ಎತ್ತಿಡ್ತೀನಿ. ನಾಟ್ ಬ್ಯಾಡ್. ಮನೆ ಮಾತ್ರ ಚೆನ್ನಾಗಿ ಇಟ್ಕೊಂಡಿದೀರಾ ಅಂದ್ರೆ ಅಡ್ಗೆ ಮನೆ ಇನ್ನ ಚೆನ್ನಾಗಿ ಇಟ್ಕೊಂಡಿದೀರಾ. ಅಫ್ಕೋರ್ಸ್, ಕ್ಲೀನಿನೆಸ್ ಅಂದ್ರೆ ತುಂಬಾ ಇಷ್ಟ. ಅದು ಕುಕಿಂಗ್ ಅಂದ್ರೆ ತುಂಬಾನೇ ಇಷ್ಟ. ಓಹೋ, ನಾಟ್ ಬ್ಯಾಡ್. Yes. Come on. Yeah. ಏನಾಯ್ತು? Yes. Cricket match. India won. Yes. ಕ್ರಿಕೆಟ್ ಅಂದ್ರೆ ಅಷ್ಟಿಷ್ಟನಾ? ಕ್ರಿಕೆಟ್ ಅಂದ್ರೆ ಇಷ್ಟನಾ? ಮತ್ತಿನ್ನೇನು, ಅದಕ್ಕೋಸ್ಕರ ಕೆಲಸ ಕಾರ್ಯ ಎಲ್ಲ ಬಿಡ್ತೀವಲ್ಲ. ಗ್ರೀನ್ ಸ್ಯಾಲಡ್ ಮಾಡ್ತಿದ್ದೀರಾ? ಹಾ. ಮತ್ತೆ ಕೊತ್ತಂಬರಿ ಸೊಪ್ಪೆ ಇಲ್ಲ? ಒಂದ್ ನಿಮಿಷ. Here it is. ಹೌದು, ನಿಂಗ್ ಗ್ರೀನ್ ಕಲರ್ ಅಂದ್ರೆ ತುಂಬಾ ಇಷ್ಟನಾ? ಹೌದು. ನಿಂಗೆ ಗೊತ್ತಾಯ್ತು? ಮನೆ ಪೂರ್ತಿ ಗ್ರೀನ್ ಕಲರ್ ಬೆಳೆದು ಹೇಗೆ ಗೊತ್ತಾಯ್ತು? ಗೊತ್ತಾಯ್ತು. ವೆರಿ ನ್ಯಾಚುರಲ್. ಕಣ್ ತುಂಬಾ ನಿದ್ದೆ. ಐ ಜಸ್ಟ್ ಲವ್ ಗ್ರೀನ್. ಇನ್ಮೇಲಿಂದ ಅವನಿಗೆ ಬರೀ ಟಾರ್ಚರ್. ಕೆಲ್ಸ ನೋಡು. ಏನದು? ಮೇಡಮ್, ಈವ್ ಟೀಸಿಂಗ್ ಮೇಡಮ್. ಈವ್ ಟೀಸಿಗ ಬೆನ್ ಮೂಳೆ ಮುರಿದೋಗ್ಬೇಕು, ಹಾಗೊಡಿರಿ. ಓ, ನಾ ಬರ್ಲಾ? ಬೇಡ ಮೇಡಮ್. ರೈಟ್, ಕಂಟಿನ್ಯೂ. ಗುಡ್ ಮಾರ್ನಿಂಗ್ ಮ್ಯಾಮ್. ಯಸ್, ಕೂತ್ಕೋ. ಮೇಡಮ್, ಅವಳು ನನ್ನ ಲವರ್ ಮೇಡಮ್. ಏನಮ್ಮ, ಅವನು ಹೇಳೋದು ನಿಜಾನಾ? ಮತ್ತೆ ಪಾಪ ಅವನ್ನ ಹೊಡಿತಾ ಇದ್ದಾರೆ, ಸುಮ್ನೆ ಕೂತ್ಕೊಂಡು ನೋಡ್ತಾ ಇದೆಯಲ್ಲ. ನೀವೆಲ್ಲ ನನ್ನ ನೋಡ್ಬಿಡ್ತೀರಾ ಅಂತ ಭಯ. ಭಯ ಇರ್ಬೇಕು. ಏನ್ ಹುಡುಗಿರೋ ಏನೋ ಪಾಪ. ಸಿಡಾ. ಏನು ಮಕ್ಕಳಾಟ ಅನ್ಕೊಂಡಿದ್ದೀರಾ ಇಬ್ರು? ನೋಡಿದ್ರೆ ವಿದ್ಯಾವಂತರ ತರ ಇದ್ದೀರಾ. ವಾಟ್ಸ್ ಇಟ್? ಮೇಡಮ್, ಅದು ಪ್ರೀತಿನಲ್ಲಿನ ಅವಿದ್ಯಾವಂತರು ಮೇಡಮ್. ಲವ್ ಅಂತ ಹೇಳಿ ಇನ್ನ 2 ದಿವಸ ಆಗಿಲ್ಲ, ಅಷ್ಟ್ ಬೇಗ ಬರೀ ಪ್ರಾಬ್ಲಮ್ ಮೇಡಮ್. ಸೊ ನಿಮ್ ಪ್ರೀತಿಲಿ ಪ್ರಾಬ್ಲಮ್. ವಾಟ್ಸ್ ದ ಪ್ರಾಬ್ಲಮ್? ಮೇಡಮ್, ಪ್ರಾಬ್ಲಮ್ 1, 2, 3, 4 ಮೇಡಮ್. 28. ಅಂದ್ರೆ ಫಸ್ಟ್ ಮಾತ್ರ ಹೇಳು. ಹೇಳ್ತೀನಿ ಮೇಡಮ್. ನಾನ್ ಹೇಳ್ತೀನಿ. ನಾ ಹೇಳ್ತೀನಿ ಮೇಡಮ್. ನಾನ್ ಹೇಳ್ತೀನಿ. ತಪ್ಪು ಮಾಡಿದ್ದು ನೀನು. ನಾನ್ ಹೇಳ್ತೀನಿ. ಇಲ್ಲ ಮೇಡಮ್, ನಾನ್ ಹೇಳ್ತೀನಿ. ಓಕೆ, ಅವ್ರು ನನ್ನ ಕೇಳ್ತಾ ಇರೋದು, ನೀನ್ ತರ ತಪ್ಪು ಮಾಡಿದ್ದು ನಾನ್ ಹೇಳ್ತೀನಿ. ನೋಡು, ನನ್ನ ಕೇಳಿದ್ದು ಮೇಡಮ್. ಪ್ರಾಬ್ಲಮ್ ಮಾಡಿರೋದು ನಾನ್ ಹೇಳ್ತೀನಿ, ನೀನ್ ಹೇಳ್ಬೇಡ. ಎಸ್, ವಾಟ್ ಮ್ಯಾನ್? ಇಬ್ರು ಬೇಡ, ಎಡ್ಡೋ ಬುಸ್ಸು ಹಾಕಿ ನೀವೇ ತೀರ್ಮಾನ ಮಾಡಿ. ಕಾಯಿನ್ ಇದೆಯಾ ಮೇಡಮ್? ಕಲೆಕ್ಷನ್ ಇಷ್ಟೇನಾ? ಆಮೇಲೆ. ಓಕೆ ಮೇಡಮ್. ಥ್ಯಾಂಕ್ ಯು. ಕಾಯಿನ್ ಹೇಗ್ ಬಂದ್ರೆ ನೀನು, ಚೇರ್ಸ್ ಬಂದ್ರೆ ನೀನು. ಓಕೆ, ವೆಲ್, ಏಡುಗೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಹೆಡ್ ಮೇಡಮ್. ಹೆಡ್ಡಾ? ದೆನ್ ಯು ಸ್ಟಾರ್ಟ್ ಫಸ್ಟ್. ಮೇಡಮ್, ಇವಳನ್ನ ಪ್ರೀತಿಸಿ ಸ್ವರ್ಗ ನೋಡಿದ್ನೋ ಇಲ್ಲೋ ಮೇಡಮ್, ಆದ್ರೆ ನರಕ ಅಂತೂ ನೋಡಿದೀನಿ ಮೇಡಮ್. ನರಕನ?
ಹೌದು ಮೇಡಮ್, ರಾತ್ರಿ 12 ಗಂಟೆಗೆ. ಅಂದ್ರೆ ಡೇ ಟೈಮ್ ಅಲ್ಲಿ ನರಕ ಓಪನ್ ಇಲ್ವಾ? 12 ಗಂಟೆಗೆ ಅದು ಸ್ವರ್ಗ ಶಿಫ್ಟ್ ನಮ್ ತರ. ಹೌದು ಮೇಡಮ್. ಓಕೆ, ಆಮೇಲೆ ರಾತ್ರಿ 12 ಗಂಟೆಗೆ ಶುರು ಆಯ್ತು ನೋಡಿ. ಇಷ್ಟೊತ್ತಿನಲ್ಲಿ ಯಾರಪ್ಪ ಫೋನು? ಹಲೋ, ಏನ್ ಮಾಡ್ತಿದ್ಯಾ ಚಿನ್ನ? ಕನ್ಸಲ್ಲಿ ನಿನ್ ಜೊತೆ ಹಾಡಾಡ್ತಾ ಇದೆ ಚಿನ್ನ. ಏನ್ ಸಾಂಗ್ ನನ್ ಬಂಗಾರ? हम तुम एक कमरे में बंद हो और चाबी खो जाए. ಕಳ್ಳ ಮರಿ, ಒಳ್ಳೆ ಸಾಂಗ್ ಸೆಲೆಕ್ಟ್ ಮಾಡಿದ್ಯಾ. ನಿದ್ದೆಲ್ಲೂ ನನ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ನನಗೆ ನಿನ್ ಬಿಟ್ಟು ಬೇರೆ ಏನ್ ಯೋಚನೆ ಇದೆ ಅಂತ ಹೇಳು. ಸೋ ಸ್ವೀಟ್. ನಂಗೋಸ್ಕರ ಒಂದ್ ಕೆಲ್ಸ ಮಾಡ್ತೀಯಾ? ನನ್ಗೋಸ್ಕರ ಬಿರಿಯಾನಿ, ಬರ್ಗರು, ಐಸ್ ಕ್ರೀಮು ತರ್ತೀಯಾ? ಇಷ್ಟೊತ್ನಲ್ಲ. ಹೊಟ್ಟೆ ಹಸಿತಾ ಇದೆಯಲ್ವಾ, ಅದಕ್ಕೆ. ಇಷ್ಟೇನಾ? ಸದ್ಯಕ್ ಸಾಕು. ಇವಾಗ ತಾನೇ ಕೊಟ್ಬಿಡಿ ಸರ್. ಸರ್ ಪ್ಲೀಸ್ ಕ್ಯಾನ್ ಹ್ಯಾವ್ ದ ಚಾಕ್ಲೇಟ್ ಫ್ಲೇವರ್ ಸರ್? ಐ ಆಲ್ರೆಡಿ ಬಾಟ್ ಇಟ್ ಫಾರ್ ಮೈ ಸನ್. ಚಾಕ್ಲೇಟ್ ಫ್ಲೇವರೇ ಬೇಕಾ? ಮತ್ತೆ ಅದಿಲ್ದೆ ಹೇಗೆ? ನಂಗೆ ಅದೇ ಬೇಕು. ಸರಿ ಸರ್. ಥ್ಯಾಂಕ್ ಯು ಡ್ಯಾನಿ. ಬಾರೋ 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 ಪುಟ್ಟಿ. ಅಯ್ಯೋ ಬದ್ದು, ಹೊಟ್ಟೆ ಹಸಿತಿದ್ಯಾ ಬಂಗಾರ? ತಗೋ ತಗೋ ಬರ್ಗರು, ಆಮೇಲೆ ನಿನ್ ಫೇವ್ರೆಟ್ ಚಾಕ್ಲೇಟ್ ಐಸ್ ಕ್ರೀಮು ತಗೊಳ್ಳೋ ಮುದ್ದು. ನೀನು ಮಾಡಿದ ತಪ್ಪು ತಾನೆ. ನಾಯಿ ಒಂದ್ ಜೀವ ತಾನೆ, ಅದಕ್ ತಿನ್ಸೋದ್ರಲ್ಲಿ ತಪ್ಪೇನಿದೆ ಅಲ್ವಾ ಮೇಡಮ್? ಮೇಡಮ್, ನಾನು ಒಂದ್ ಜೀವ ತಾನೆ. ನಾನ್ ಮಳೇಲಿ ನೆನ್ಸ್ಕೊಂಡ್ ಬಂದಿದೀನಿ. ನೀನ ನಾಯಿಗ್ ಮೈ ಒರೆಸ್ತಾ ಇದೆಯಲ್ಲ, ಅದ್ ತಪ್ಪಲ್ವಾ? ನಿನ್ಗಾದ್ರೂ ಕೈ ಇದೆ, ಪಾಪ ಆ ನಾಯಿ ಕೈ ಇದ್ಯಾ? ಟ್ರೈ ಕ್ವಶನ್. ಅದಕ್ಕೆ ರಾತ್ರಿ 12 ಗಂಟೆಗೆ ಬಿರಿಯಾನಿ, ಬರ್ಗರ? ಯಾಕೆ ಮನೆಯಲ್ಲಿ ಬ್ರೆಡ್ ಬಂದಿರ್ಲಿಲ್ವಾ ಮೇಡಮ್? ಹಾಗಾದ್ರೆ ನಾಳೆ ನಮ್ ಹುಟ್ಟೋ ಮಕ್ಳಿಗೂ ಬ್ರೆಡ್ ಬನ್ನು ತಿನ್ನಿಸ್ತೀಯಾ? ಅವನನ್ನ ಪ್ರೀತಿಸ್ತಾ ಇಲ್ಲ ಮೇಡಮ್, ಯಾಮಾರಿಸ್ತಾ ಇದ್ದಾನಷ್ಟೇ. ನಾನ್ ನಿನ್ ಪ್ರೀತಿಸ್ತಾ ಇಲ್ವಾ? ನಾನ್ ನಿನ್ ಏಮಾರಿಸ್ತಾ ಇದ್ದೀನ? ಯಾರ್ನ ಏಮಾರಿಸ್ತಾ ಇದಾರೆ ನಾನ್ ಹೇಳ್ತೀನಿ ಕೇಳಿ ಮೇಡಮ್. ಹೇಳಪ್ಪ. ಇದನ್ನ ಹಿಂಗ್ ಕಟ್ ಮಾಡು, ಇದನ್ನ ಲಾಂಗ್ ಶಾಟ್ ಮಾಡು, ಓಕೆನಾ? ಡಿಸೈನ್ ಥ್ಯಾಂಕ್ ಯು ಕಣ. ಮತ್ತೆ ಮನೋಜ್, ಹೇಳಪ್ಪ. ಸಂಜೆ ಕ್ರಿಕೆಟ್ ಮ್ಯಾಚ್ ಟಿಕೆಟ್ ರೆಡಿನಾ? ಸಾರಿ ಕಣ ಮಗ, ಟಿಕೆಟೇ ಸಿಗ್ಲಿಲ್ಲ. ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಏನ್ ಮನೋಜ್? ನಾನು ಒಂದ್ ವಾರದಿಂದ ಟ್ರೈ ಮಾಡ್ದೆ, ಟಿಕೆಟ್ ಸಿಗ್ಲಿಲ್ಲ. ಏನ್ ಮಾಡ್ಲಿ ಹೇಳು ನಾನು? ಹೋಗ್ರಪ್ಪ, ನಿಮ್ನೆಲ್ಲ ನಂಬ್ಕೊಂಡಿದ್ರೆ ಅಲ್ಲ ಕಣ, ನಾನು ಹೇಳದ್ ಕೇಳು. ಮಚ್ಚಿ ಹೇಳದ್ ಕೇಳು. ನಿಮ್ ಮನೆಯಲ್ಲಿ ಚಿಕನ್ ಮಟನ್ ತಿಂತ ರಿಸ್ಕ್ ಇಲ್ದೆ ವಿಸ್ಕಿ ಹೊಡಿತಾ ಟಿವಿಲ್ ನೋಡೋ ಮಜಾ ಬೇರೆ ಎಲ್ ಸಿಗುತ್ತಲ್ಲ? ಕರೆಕ್ಟ್. ಅದು ಬಾರಲ್ಲೂ ಸಿಗತ್ತೋ? ನನ್ ಮನೆನೇ ಆಗ್ಬೇಕು ಮಗ, ಅದ್ ಫ್ರೀ ಅಲ್ವೇನಲ್ಲ? ಈ ಕಿಂಡಲ್ ಮಾತೆ ಬೇಡ ಅನ್ನೋದು. ಹೋಗ್ರಲ್ಲ. ಹಲೋ ಚಿನ್ನ, ಸಾಯಂಕಾಲ ಏನ್ ಪ್ರೋಗ್ರಾಮು? ಆಫೀಸಲ್ಲಿ ಬರ್ತಿದೆ. ಅಯ್ಯೋ, ಏನಾಯ್ತು? ನಿನ್ಗೋಸ್ಕರ 2 VIP ಟಿಕೆಟ್ ತಗೊಂಡಿದ್ದೆ. ನೀನೇ ಇಲ್ದಿದ್ಮೇಲೆ ಇನ್ ಟಿಕೆಟ್ ಯಾತಕ್ಕೆ? ಏನ್ ಟಿಕೆಟ್? ಪ್ಲೇಯರ್ಸ್ ಎಲ್ಲ ಹತ್ರದಿಂದನೇ ನೋಡ್ಬಹುದು, ಗೊತ್ತಾ? ಟಿಕೆಟಾ? ನೀನ್ ಇಷ್ಟ್ ಪ್ರೀತಿಯಿಂದ ನನ್ಗೋಸ್ಕರ ಟಿಕೆಟ್ ತಂದಿದ್ಯಾ ಅಂದ್ರೆ ನಾನ್ ಬರ್ದೇ ಇರ್ತೀನ? ನಿನ್ ಮನ್ಸ್ ನೋಯಿಸ್ತೀನ? ಮತ್ತೆ ಕೆಲ್ಸನಾ? ಈ ನನ್ ಮಕ್ಳು ಇಲ್ವಾ ದಂಡಕ್ಕೆ? ಅವ್ರು ನೋಡ್ಕೊಂತಾರೆ. ಓಕೆ ಬಾಯ್. ಮಗ, ನನ್ ಮಕ್ಕಳ್ರ ಚಿಕನ್ನು ಮಟನ್ನು ತಿನ್ಕೊಂಡು ಟಿವಿನಲ್ಲಿ ಮ್ಯಾಚ್ ನೋಡ್ಬೇಕಾ? ನೀವು ನೋಡ್ರು, ನಾನ್ ನನ್ ಡಾರ್ಲಿಂಗ್ ಜೊತೆ
ಸ್ಟೇಡಿಯಂ ಅಲ್ಲಿ ಲೈವ್ ಮ್ಯಾಚ್ ನೋಡ್ತೀನಿ. ಒಂದು ಸೀಕ್ರೆಟ್ ಹೇಳ, ನನಗೂ ಕ್ರಿಕೆಟ್ ವೀಕ್ನೆಸ್. ಲೀವ್ ಹಾಕಿ ಹೋಗ್ಬಿಡ್ತೀನಿ. ಅಲ್ಲಿ ಯಾರಾದ್ರೂ ನೋಡಿದ್ರೆ ಆಲ್ ರೌಂಡ್ ಡ್ಯೂಟಿ ತಗೊಂಡ್ಬಿಡ್ತೀನಿ. ಸೋ ನೈಸ್ ಆಫ್ ಹರ್. ಈಗ್ಲಾದ್ರೂ ಗೊತ್ತಾಯ್ತಾ ಸ್ನೇಹಕ್ಕಿಂತ ಪ್ರೀತಿನೇ ದೊಡ್ಡದು ಅಂತ. ನಿನಗೆ ಕ್ರಿಕೆಟ್ ಇಷ್ಟ ಅಂತ ನಿನಗೋಸ್ಕರ VIP ಟಿಕೆಟ್ ತಗೊಂಡ್ ಬಂದ್ಲು. ಅಮ್ಮ ನಿನ್ನ ಮೆಚ್ಚಲೇಬೇಕಪ್ಪ. ರಿಯಲಿ ಯು ಆರ್ ಗ್ರೇಟ್ ಮಾ, ಗ್ರೇಟ್. ಮೇಡಮ್, ಆದ್ರೆ ನಾನ್ ನೋಡಿದ್ ಏನ್ ಗೊತ್ತಾ ಮೇಡಮ್? ಚಲ್ ಬೇ. ಎಷ್ಟ್ ಚೆನ್ನಾಗಿತ್ತಲ್ಲ ಪ್ರೋಗ್ರಾಮು. ಆ ಪ್ಲೇಯರ್ಸ್ ಅಂತೂ ಎಷ್ಟ್ ಚೆನ್ನಾಗಿ ವೀಣೆ ಬಾರಿಸಿದ್ರಪ್ಪ. ಕ್ರಿಕೆಟ್ ಮ್ಯಾಚ್ ನೋಡ್ಬೇಕಾ ಮಗನೇ? ಅಯ್ಯೋ ಪಾಪ. ಸೈಲೆನ್ಸ್. ಬೆಕ್ಕು ಚೆಲ್ಲಾಟ ಅಂದ್ರೆ ಇಲ್ಲಿಗ್ ಪ್ರಾಣ ಸಂಕಟ. ಬೆಕ್ಕು ಯಾರು ಇಲಿ ಯಾರು ಅಂತ ನೀವೇ ಹೇಳಿ ಮೇಡಮ್. ಬೆಕ್ಕು ಇಲಿ ಎರಡು ಮಿಕ್ಸ್ ಆಗಿ ದೊಡ್ಡ ಕನ್ಫ್ಯೂಷನ್ ಆಗಿದೆ. ಒಂದು ಮಾತ್ರ ಸತ್ಯ, ಇವ್ರು ನನ್ನ ಪ್ರೀತಲ್ಲ, ಅದ್ ನನಗ್ ಗೊತ್ತು. ಪ್ರೀತ್ಸಲ್ವಾ? ನೀನ್ ಪ್ರೀತಿಸಿದಕ್ಕೆ ನನ್ ನಿದ್ದೆ ಮನ್ಶಾಂತಿ ಕಳ್ಕೊಂಡಿದ್ದು. ಅಂತದ ಬ್ಲೇರಪ್ಪ ಮಾಡಿದ್ಲು. ನನ್ ಫೋನೇ ತೆಗಿತಾ ಇಲ್ವಾ? ಮಾಡ್ತೀನಿ. ಟಿವಿ ಮಧ್ಯೆ ಕಡ್ಡಿ ಅಲಾಡ್ಸಾಗ ಈ ಫೋನ್ ಬೇರೆ. ಎಸ್ ಮೇಡಮ್. ಮಗ ಬರ್ತಾ ತಲೆ ಕೇಳ್ತಾ ಇದ್ಯಾ? ಯೂಟ್ಯೂಬ್ ಸರ್, ಮಗ ಬರ್ತಾ ಇಲ್ಲ ಸರ್, ಇಲ್ಲಿ PC ಸರ್. ಓಕೆ ಸರ್. ಅಯ್ಯೋ, ನನ್ ಕೆಲ್ಸ ಕಾಪಾಡಕ್ಕಿದ್ದೆ ಬರ್ತೀಯ ನೀನು? ಹೋಗು. ಓಕೆ, ನಾನೀಗ ಹೋಗಿ ಬರ್ತೀನಿ. ಅಲ್ವರೆಗೂ ಬಾಯಿ ಮುಚ್ಕೊಂಡು ಇರ್ಬೇಕು. ಅಪ್ಪ ನನ್ ಬಂದ್ಮೇಲೆ ಮತ್ತೆ ಕತೆ ಶುರು ಮಾಡ್ಬೇಕು. ಓಕೆ? ಅಯ್ಯೋ, ಎದೊಳ್ಳಿ ಕುತ್ಕೊಳ್ಳಿ ಇಲ್ಲಿ. ಇವಳಿಂದ ಪೊಲೀಸ್ ಸ್ಟೇಷನ್ ಏನೇ ನೋಡ್ಬೇಕು. ಇವತ್ತಂಕ ಪೊಲೀಸ್ ಸ್ಟೇಷನ್ ಮೆಟ್ರೋ ಹತ್ತಿರ್ಲಿಲ್ಲ, ಎಲ್ಲ ನಿನ್ನಿಂದಾನೆ. ಥ್ಯಾಂಕ್ ಯು ವೆರಿ ಮಚ್. ನನ್ನಿಂದಾನಾ? ಹಲೋ ಅಮ್ಮಣ್ಣಿ, ಇದು ನನ್ ಫಸ್ಟ್ ಎಕ್ಸ್ಪೀರಿಯನ್ಸ್, ಅದ್ರಲ್ಲೂ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಪೊಲೀಸ್ ಹತ್ರ ಎಲ್ಲ ಹೊಡ್ಕೊಂಡಿದ್ದೀನಿ. ಎಲ್ಲ ನಿನ್ನಿಂದ. ನನ್ನಿಂದ ಯಾಕೆ? ನಿನ್ನಿಂದ. ಇಬ್ರು ಸೈಲೆಂಟ್ ಆಗಿ ಕುತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಒಳಗಡೆ ಹಾಕ್ಬಿಡ್ತೀನಿ ನೋಡು. ಬಂದ್ರು ಮೇಡಮ್. ಬಾರ ಮೇಡಮ್ ರೆಡಿಯಾ? ನಿಂದೇನು? ಹೌದಾ? ಅಯ್ಯೋ ಪಾಪ, ಎಂಬೇರ್ ಹೋಟೆಲ್ ಇಂದ ಬಿರಿಯಾನಿ ತಗೊಂಡ್ಕೊಡ್ತೀನಿ. ಬಿರಿಯಾನಿ ಬೇಕಾ? ಬಿರಿಯಾನಿ ಬೇಕಾ? ಬಿರಿಯಾನಿ ಒಂದು ಕಾಫಿ ತಗೊಂಡ್ ಬಾ. ಓಕೆ ಮೇಡಮ್. ಏನಾಯ್ತು ಅವ್ರಿಬ್ರು? ಇಬ್ರು ಮುಚ್ಕೊಂಡು ಕೂತಿದ್ದಾರೆ ಮೇಡಮ್, ಗಲಾಟೆ ಬೇರೆ ಮಾಡ್ತಿದ್ದಾರೆ. ಪ್ರೀತಿ ಇದೆಲ್ಲ ಸಹಜ. ಕರಿ ಬಾ ಬಾ ಬಾ. ಬನ್ರಿ. ಮತ್ತೆ ಬೇಗ ಬಾ. ಮೇಡಮ್, ನಮ್ದೇನ್ ಲೈಲಾ ಮಜ್ನು ಕತೆನಾ ಮೇಡಮ್? ಈ ಸೀರಿಯಸ್ ಆಗಿ ಕೇಳ್ತಾ ಇದೀರಲ್ಲ. ನೋಡಿದ್ರ ಮೇಡಮ್, ಇವ್ರು ನನ್ನ ಪ್ರೀತಿಸ್ತಾ ಇಲ್ಲ. ಪ್ರೀತಿಸ್ತಾ ಇದ್ರೆ ಪ್ರೀತಿಲ್ ಒಂದಾಗದೇ ಇರೋ ಲೈಲಾ ಮಜ್ನು ಕಂಪೇರ್ ಮಾಡ್ತಿದ್ನಾ? ಅವರು ಪ್ರೀತಿ ಒಂದಾಗಿಲ್ದೇ ಇರ್ಬೋದು, ಆದ್ರೆ ಪ್ರೀತಿಗೋಸ್ಕರ ಸಾವಲ್ ಒಂದಾದ್ರು. ಕರೆಕ್ಟ್, ವೆರಿ ಕರೆಕ್ಟ್. ನೋಡಿದ್ರ ಮೇಡಮ್, ಇವ್ರ ಪ್ರೀತಿ ತಪ್ಪಿಗೆ ಸಾವೇ. ಅಳ್ಬಾರ್ದಮ್ಮ, ಅಳ್ಬೇಡಮ್ಮ, ನೀನೇನ್ ತಪ್ಪು ಮಾಡ್ಲಿಲ್ಲಮ್ಮ. ನಿನ್ ಪ್ರೀತಿ ಸಾಯಕ್ಕೆ ಬಿಡಲ್ಲಮ್ಮ, ಬಿಡಲ್ಲಮ್ಮ. ಪ್ರೀತಿ ಹುಟ್ಟಿದ್ರೆ ತಾನೆ ಸಾಯೋಕೆ. ಏನಾದ್ರು ಹೇಳ್ದಿಯಮ್ಮ? ಕೈ ಕೊಡು. ಹೆಲ್ಪ್ ಯು ಬಾ, ಐ ಹೆಲ್ಪ್ ಯು. ಅವಳು ನಿನ್ಗೆ ಫೋನ್ ಮಾಡಿದ್ಲು, ಆಮೇಲೆ ಕತೆ ಏನಾಯ್ತು ಹೇಳು? ಫೋನ್ ತೆಗಿ. ನಿಮ್ ತಾಯಿ ಮಾಡಿರ್ಬೇಕು ಮದುವೆ ವಿಷಯ ಇಲ್ಲ, ನನಗೆ ಫೋನ್ ಮಾಡಿ ತಲೆ ತಿಂತಾರೆ. ಸರ್, ನಮ್ ತಾಯಿದಲ್ಲ ಸರ್, ಗೀತಾದು. ಮತ್ ಮಾತಾಡುತ್ತಾನೆ. ಸರಿ ಸರ್. ಹಲೋ. ನನ್ ಫೋನ್ ಯಾಕೆ ತೆಗಿಲಿಲ್ಲ? ಮೀಟಿಂಗ್ ಅಲ್ಲಿ ಇದ್ದೀನಿ. ನನ್ ಫೋನ್ ತೆಗಿದಿರೋ ಅಷ್ಟು ಬಿಸಿನಾ? ಸ್ವಲ್ಪ ಇಂಪಾರ್ಟೆಂಟ್.
ನನಗೇನೋ ಅನುಮಾನ, ಅಲ್ಲಿ ಯಾರೋ ಹುಡುಗಿ ಇದ್ದಾಳೆ ಅಂತ. ನೋಡು ನೋಡು, ವಾಯ್ಸ್ ಬೇರೆ ಕೇಳಿಸ್ತಾ ಇದೆ. ಅಯ್ಯೋ ನಾನ್ ಯಾವ ಹುಡುಗಿ ಜೊತೆನೂ ಇಲ್ಲ. ನನ್ ನಿನ್ ಬಿಟ್ಟು ಬೇರೆ ಯಾರು ತಿಟ್ಟಿಸ್ತಾರೆ ಹೇಳೋ? ಮತ್ ಯಾಕ್ ನನ್ ಫೋನ್ ತೆಗಿಲಿಲ್ಲ? ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಐ ಲವ್ ಯು ಚಿನ್ನ. ಲವ್ ಯು ಟು. ಸರಿ, ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗು, ನಿಂಗೊಂದ್ ಸರ್ಪ್ರೈಸ್ ಕಾಯ್ತಾ ಇದೆ. ಸರ್ಪ್ರೈಸಾ? ಏನದು? ಮನೆಗೆ ಹೋಗು, ಗೊತ್ತಾಗುತ್ತೆ. ಮೇಡಮ್ ಕಾಫಿ. ಕಾಫಿ ಕಾಫಿ ಕೊಡಲ್ಲ ನನಗೂ, ನನಗೋಸ್ಕರ ಸ್ಪೆಷಲ್ ಕಾಫಿ. ಏನಪ್ಪಾ ಇದು, ಉಪ್ಪಾಗಿದೆ? ಮೇಡಮ್ ಕಾಫಿಯಲ್ಲಿ ನನ್ ಕಣ್ಣೀರಿದೆ. ಅಯ್ಯೋ, ಕಣ್ಣೀರ್ ಕಾಫಿ ಇದೆ? ಫಸ್ಟ್ ಟೈಮ್ ಅಪ್ಪ. ಏನಪ್ಪಾ ಹೇಳ್ತಾ ಇರೋದು? ಮೇಡಮ್ ಅಳ್ಬಾರ್ದಪ್ಪ, ಅಳ್ಬಾರ್ದು, ಹೇಳು. ನಾನು ಎಷ್ಟು ಕಷ್ಟಪಡ್ತೀನಿ ನಿಮ್ಗೆ ಗೊತ್ತಲ್ಲ ಮೇಡಮ್. ಗೊತ್ತು. ಶನಿವಾರ ಊರಿಗೆ ಹೊಂಟ, ಭಾನುವಾರ ಹೆಂಡತಿನ ಕರ್ಕೊಂಡ್ ಗಾಡಿಯಲ್ಲಿ ಊರ್ಲ ಸುತ್ತ, ಸೋಮವಾರ ತಿರ್ಗಾ ಡ್ಯೂಟಿಗೆ ಬಂದ. ಅದಕ್ಕೆ ಹಿಂದಿನ ವಾರ ಓದಿದ್ರ ಮುಂದೆ ಕಳ್ಸ್ತಿಲ್ಲಪ್ಪ. ಅಲ್ಲೇ ಬಂದಿತ್ತು. ಏನು? ಮನೆಗ್ ಹೋದ್ನ, ಬಾಗ್ಲು ಕುಟ್ಟದ್ನ, ಓಪನ್ ಆಯ್ತಾ? ಆಗಿತ್ತು. ಹಳೇ ಲವರ್ ಜೊತೆ. ಅದು ನ್ಯಾಸ್ಟಿ ಕೇಸ್ ಅಲ್ಲ, ಸೀರಿಯಸ್ ಕೇಸು. ಯಾವಾಗ್ಲೂ ಶನಿವಾರ ಹೋಗೋನು ಶುಕ್ರವಾರ ಹೋಗಿದ್ದಾನೆ ಅಂದ್ರೆ ಇದು ಡೌಟ್ಫುಲ್ ಕೇಸು. ಯೋಚನೆ ಮಾಡಿ. ಕಳ್ಳ, ಒಳ್ಳೆ ಐಡಿಯಾ ಕೊಟ್ಟೆ ನೀನು. ಓಕೆ, ದಿಸ್ ಕೇಸ್ ಇಸ್ ವೆರಿ ಪೆಕ್ಯುಲರ್ ವಿಚ್ ಐ ಬಿಟ್ ಬಿಫೋರ್. ಹಿ ಇಸ್ ದ ಕ್ರಿಮಿನಲ್ ಆಕ್ಚುಲಿ, ಬಿಕಾಸ್ ನಾರ್ಮಲಿ ಇವನು ಶನಿವಾರ ಹೋಗೋನು, ಹಿಂದಿನ ವಾರ ಶುಕ್ರವಾರ ಹೋಗ್ಬಿಟ್ಟ. ಮೇಡಮ್, ಶುಕ್ರವಾರ ನೀನು ಹೋಗಿದ್ದು ತಪ್ಪು. ನೀವೇ ತಾನೇ ಲೀವ್ ಕೊಟ್ಟಿದ್ದು. ಅದು ಬೇರೆ ಕತೆ, ಇದು ಬೇರೆ ಕತೆ, ಗೊತ್ತಾ? ಪಾಪ ಒಂದು ಹುಡುಗಿ ಯಾವಾಗ್ಲೂ ಶನಿವಾರ ಬರ್ತಾರಲ್ಲ ಗಂಡ ಅಂತ ಕಾಯ್ತಾ ಇರ್ತಾಳೆ. ಸಡನ್ ಆಗಿ ಶುಕ್ರವಾರ ಹೋಗಿ ಒಂದು ಮಂಗಳವತಿ ಕನಸಲ್ಲ ಹಾಳ ಹೋಯ್ತಲ್ಲ ಪಾಪಿ. ನಾನೇನ್ ಮಾಡ್ತೇನೆ ಮೇಡಮ್? ನೀನೇ ಎಲ್ಲ ಮಾಡಿದ್ದು. ಮಧ್ಯದಲ್ಲಿ ಕನ್ಫ್ಯೂಷನ್ ಯಾಕೆ? ನೀನು ಯಾವಾಗಲೂ ಶನಿವಾರ ಹೋಗ್ಬೇಕು, ಗೊತ್ತಾ? ಸೋಮವಾರ ಬಂದ್ಬಿಡ್ಬೇಕು. ಈ ಸ್ಟೇಷನ್ ಅಲ್ಲಿ ಹೆಣ್ಮಕ್ಳು ಯಾರು ಅಳ್ಬಾರ್ದು, ಅಳ್ಕೊಡುದು, ಅವ್ರ ಮೇಲೆ ಕೇಸು ಬರ್ಕೊಡುದು, ಗೊತ್ತಾ? ಬಾಮ್ಮ, ಇನ್ಮೇಲೆ ಏನ್ ಪ್ರಾಬ್ಲಮ್ ಇಲ್ಲ. ಅವ್ರು ಶನಿವಾರ ಬಂದು ಸೋಮವಾರ ಹೋಗ್ಬಿಡ್ತಾನೆ. ಓಕೆ? ಕೈಗಡು ಒಳ್ಳೆ ಏನ್ ಬರಲ್ಲ ಮಾಡ ವೆಂಕಟರಮಣ ಗೋವಿಂದ ಗೋವಿಂದ. ಅಪ್ಪ, ಒಳ್ಳೆ ಜಡ್ಜ್ಮೆಂಟ್ ಅಲ್ಲ. ನಾನು ಯಾವಾಗ್ಲೂ ಅಷ್ಟೇ ಸಡನ್ ಆಗಿ ಕ್ಲೋಸ್ ಮಾಡ್ಬಿಡ್ತೀನಿ. ಏನದು ಎಲ್ ಬಿಟ್ಟಿದ್ದೀರಾ? ಪೇಂಟು. ಏನಪ್ಪಾ ಇದರಲ್ಲಿ ನಿದ್ದೆ ಕಡೆ ಅಂತದ್ದು ಏನಿದೆ? ಇಂಥವಳು ಕೈ ಹಿಡಿಯೋಕೆ ನೀನು ಪುಣ್ಯ ಮಾಡಿರ್ಬೇಕಲ್ಲ. ಈಗಾದ್ರೂ ಗೊತ್ತಾಯ್ತಾ ಮೇಡಮ್, ಇವ್ ನನ್ನ ಪ್ರೀತಿ ಮಾಡಲ್ಲ ಅಂತ? ಇಲ್ದಿದ್ರೆ ನಾನೇ ಕೈಯಾರಿ ಖರ್ಚು ಮಾಡಿ ಪೇಂಟ್ ಮಾಡಿದ್ದು. ಯಾಕೆ ಮೇಡಮ್? ಯಾಕೆ? ನಾನು ನನ್ ಗಂಡ ನನ್ ಮಕ್ಳು ಸಂತೋಷವಾಗಿರೋಣ. ಅಯ್ಯೋ, ಒಳ್ಳೆ ಪಾಯಿಂಟ್ ಹೇಳ್ತಾರಲ್ಲ ಮೇಡಮ್. ನೀವು ಸರಿ ಮೇಡಮ್, ಅದೆಲ್ಲ ಓಕೆ. ಆ ಕಲರ್ ಯಾಕೆ ಮೇಡಮ್? ಯಾವ ಕಲರ್ಪಾ? ಹೆಂಗ್ ಹೇಳಿ ಮೇಡಮ್ ನಾನು? ಮೇಡಮ್ ಅಲ್ಲಿ ನೋಡಿ. ನೋಡಕ್ಕಾಗಲ್ಲಪ್ಪ. ಅಯ್ಯೋ, ನಾವು ಬೆಳಗ್ಗೆ ಹೊಡೆಯೋಣ ಅಂತ ಹೋಗಿದ್ವಿ, ಆ ಕಲರ್ ನೋಡಕ್ಕಾಗದೆ ಓಡ್ ಬಂದ್ಬಿಟ್ವಿ. ಇನ್ನು ನೀನ್ ಹೇಗಿದ್ಯಪ್ಪ ಮನೇಲಿ? ಪೊಲೀಸ್ಗೆ ಹೊಡಿಯೋಕ್ಕಾಗಲ್ಲ ಅಂದ್ರೆ ಇವಳು ಹೊಡಿಯೋಕ್ಕಾಗಲ್ಲ. ಮೇಡಮ್ ಸುಮ್ಮನೆ ಮೇಡಮ್, ನೀವು ಒಂದ್ ವಾರದಿಂದ ಆ ಕಲರ್ ನಲ್ಲಿ ನನ್ಗಿರಕ್ ಆಗ್ತಾ ಇಲ್ಲ. ಲೈಫ್ ಲಾಂಗ್ ಹೆಂಗ್ ಮೇಡಮ್ ಬದುಕ್ಲಿ? ಬೇರೆ ಕಲರೇ ಸಿಗ್ಲಿಲ್ವಾ ನಿಗೆ? ನಂಗೆ ಆ ಕಲರ್ ಅಂದ್ರೆ ತುಂಬಾ ಇಷ್ಟ. ನಾನ್ ಇಷ್ಟಪಟ್ಟಿದ್ ಕಲರೇ ಅವ್ನು ಇಷ್ಟಪಡಲ್ಲ ಅಂದ್ಮೇಲೆ ನನ್ನ ಹೇಗೆ ಇಷ್ಟಪಡ್ತಾನೆ? ನೀವೇ ಹೇಳಿ. ಕರೆಕ್ಟ್ ಪಾಯಿಂಟ್ ಹೇಳಿದ್ರು ಮೇಡಮ್. ಈಗ್ಲಾದ್ರೂ ಗೊತ್ತಾಯ್ತಾ ಮೇಡಮ್ ಅವ್ನು ನನ್ನ ಪ್ರೀತಿ ಮಾಡಲ್ಲ ಅಂತ? ಅಮ್ಮ, ಸುಮ್ನೆ ಪ್ರೀತಿ ಮಾಡೋಲ್ಲ ಅಂತ ಹೇಳ್ಬೇಡಮ್ಮ. ಅವನ್ ಮುಖ ನೋಡಮ್ಮ. ಅಯ್ಯೋ ಪಾಪ. ಒಂದ್ ಒಳ್ಳೆ ಪಾಯಿಂಟ್ ಹೇಳ್ತೀನಿ ಮೇಡಮ್. ಅವತ್ ಸಂಡೆ ನಾನು ಅವನಿಗೆ ಫೋನ್ ಮಾಡಿದೆ. ತಾಳಪ್ಪ, ಅದೇನ್ ಮಾಡ್ತೀಯೋ ಸ್ವಲ್ಪ ಸೈಲೆಂಟ್ ಆಗಿರೋ. ಹಲೋ,
ಹಲೋ ಎಲ್ಲಿದ್ಯಾ? ಚಿನ್ನ, ನಾನು ತುಮಕೂರು ಬಂದಿದೆ ಚಿನ್ನ ಕೆಲ್ಸದ ಮೇಲೆ. ಮತ್ತೆ ಸಿಗಲ್ವಾ? ಹೇಗ್ ಚಿನ್ನ, ಬರಕ್ಕೆ 2 ಅವರ್ ಆಗತ್ತಮ್ಮ. ಸರಿ ಬಾಯ್. ಬಾಯ್. ನೋಡು ಮಗ, 2 ದಿವಸ ಅಡ್ಜಸ್ಟ್ ಮಾಡ್ಕೊ. ಪ್ರಾಜೆಕ್ಟ್ ನಮ್ ಕೈಗೆ ಸಿಗ್ಲಿ, ಆಮೇಲೆ ನೋಡು ತೋರಿಸ್ತೀವಿ ನಾವ್ ಯಾರು ಅಂತ. ಏನೋ ಮಗ? ಕರೆಕ್ಟ್ ಕಣ. ಏ ಮುಕ್ಕಾಲಡಿ ಬೆಲ್ ಹೊಡಿತಾರದ್ ಕೇಳಿಸ್ತಲ್ಲನಾ? ಮತ್ತ ಬಾಕಲ್ ತೆಗೆಯಲೇ ಕೂತ್ಕೊಂಡು ಆಡ್ತಾ ಇರ್ತಾನೆ. ಲೇ ಚಿಲಕ ಇಟ್ಟಿಸ್ಲಿಲ್ಲ ಅಂದ್ರೆ ಸ್ಟೂಲ್ ಹಾಕೊಳಪ್ಪ. ಲೇ ಕುಡ್ಕ ಇನ್ನ ಕುಡ್ಸ್ತಾ ಇಲ್ಲ. ಏ ಕಿಟಕಿ ಅದು ಬಾಗ್ಲದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಯ್ಯವ್ವ. ಹಲೋ, ಯಾರು ನೀವು? ಗೀತಾ, ಅದು 2 ಅವರ್ ಆಗತ್ತೆ ಅಂತಾನೆ ಅನ್ಕೊಂಡೆ. ಟ್ರಾಫಿಕ್ ಇರ್ಲಿಲ್ವಾ, ಅದಕ್ಕೆ ಬೇಗ ಬಂದ್ಬಿಟ್ಟೆ. ಅಲ್ವೇನ್ರೋ? ಗುರು, ಯಾರು ಗುರು ಇವಳು? ತುಮಕೂರೇನ್ ಪಕ್ಕದಲ್ಲೇ ಇದೆಯಾ? 5 ನಿಮಿಷದಲ್ಲಿ ಬರಕ್ಕೆ. ನನ್ನ ಹತ್ರ ಕೆಲ್ಸದ ಮೇಲೆ ಹೋಗಿದ್ದೀನಿ ಅಂತ ಸುಳ್ಳು ಹೇಳಿ ಈ ಕುಡ್ಕುರ್ ಜೊತೆ ಕೂತ್ಕೊಂಡು ಕಾರ್ ಸಾಕ್ತಿದ್ಯಲ್ವಾ? ಲೇ ಮಮ್ಮ, ನನ್ಕಿಂತ ಒಂದಡಿ ಐಟವಳೆ. ಯಾರಮ್ಮಮ್ಮ ಇವಳು? ಏ ಇವಳೆ ಕಣೋ ಗೀತಾ, ಸುಮ್ನಿರ. ಓಹೋ, ನೀವೇನಾ? ಆದ್ರೂ ನಿಮ್ ಕಲರ್ ಸೂಪರ್ ಸೆಲೆಕ್ಷನ್ ಕಣ್ರಿ. ನೋಡಕ್ಕೆ 2 ಕಣ್ ಸಾಲದು. ನಿಮ್ಮಂತ ಕುಡ್ಕರ್ಗೆ ಒಂದೇ ಕಣ್ ಸಾಕು, ಎಲ್ಲ 4 ತರ ಕಾಣಿಸ್ತಾ ಇರುತ್ತೆ. ಇಷ್ಟು ಆಸೆಯಿಂದ ಬಂದೆ ಕಣೋ ನಿನ್ನ ನೋಡ್ಬೇಕು ಅಂತ. ಆದ್ರೆ ನೀನ್ ನೋಡಿದ್ರೆ ಅಲ್ಲಿದ್ದೀರಿ, ಇಲ್ಲಿದ್ದೀರಿ, ತುಮಕೂರಲ್ಲಿದ್ದೀರಿ ಅಂತ ಸುಳ್ಳು ಹೇಳಿ ಇಲ್ಲಿ ರೋಬರ್ಗಳ ಜೊತೆ ಕೂತ್ಕೊಂಡು ಮಜಾ ಮಾಡ್ತಿದ್ಯಲ್ಲ? ಏಯ್ ಮಗ, ಇವ್ಳು ತುಂಬಾ ಆಯ್ತಲ್ಲ. ಪ್ಲೀಸ್. ಲೂಸಾ? ಅಯ್ಯೋ ಇಲ್ಲ ಇಲ್ಲ ನನ್ನ ಲೂಸ್ ಅಂತ್ಯಾ? ಇಲ್ಲ ಗೀತಾ ಪ್ಲೀಸ್. ನನ್ನ ಲೂಸ್ ಅಂದೇನೋ ನೀನು? ಲೂಸೆ ಕಣೋ ನಾನು, ಲೂಸೆ ಕಣೋ ನಾನು. ಗೀತಾ ಪ್ಲೀಸ್. ಎತ್ತು ಬಿಡ, ಕೈ ಎತ್ತು. ಗೀತಾ ನನ್ನ ಮಾತು ಇವೆಲ್ಲ ನಮ್ಮಿಬ್ರ ಮಧ್ಯೆ ಏನೂ ಇಲ್ಲ. ಪ್ಲೀಸ್ ಗೀತಾ, ನಾನು ನಿನ್ನ ಪ್ರೀತಿಲ್ಲ, ನೀನು ನನ್ನ ನನ್ನ ಪ್ರೀತಿಲ್ಲ. ಮಾತು ಕೇಳು. ನನ್ನ ಮಾತು ಬೇಡ ಬೇಡ ಬೇಡ, ನಾನು ಪ್ರೀತಿಯಿಂದ ಕೊಟ್ಟಿರೋ ಗಿಫ್ಟ್ ಅಲ್ಲಿ. ಪ್ಲೀಸ್ ಗೀತಾ. ಬೊಂಬೆನಾ? ಅಯ್ಯೋ, ಎಲ್ಲ ಹಾಕಿ ಬೊಂಬೆ ಇಟ್ಟಿದ್ದೇನ ನೀನು? ಅದು ಬೊಂಬೆ ನೀನ್ ತಾನೇ ಹೇಳ್ದೆ ಆರಲ್ಲ ಅಂತ. ಹೆಂಗ ಆರೋಯ್ತು ಗೊತ್ತಾ? ನಾನೇನ್ ಮಾಡ್ಲಿ? ಹೌದಲ್ಲ, ಇನ್ಮೇಲಿಂದ ನೀನು ನನ್ನ ಲೈಫ್ ಇಂದ ಹಾರೋಗಿದೆ ಅಂತ ತಿಳ್ಕೊಂಡ್ಬಿಡು. ಇನ್ಮೇಲಿಂದ ನನ್ನ ತಟ್ಟೆಗೆ ಯಾವತ್ತೂ ಬರಬೇಡ. ಹಲೋ ಮೇಡಮ್, ಬ್ಯಾಗು. ಲೇ ಅಪ್ಪ, ಏನಲ್ಲೋ ನಮ್ಗೇನೆಲ್ಲೋ ಹೋಗ್ಲಿ ಬಿಡ. Oh my God. ರಮ್ಮಿನ ಕ್ರಿಕಡ ಮೇಡಮ್, ರಮ್ಮಿ ಕತೆ ಇಂಟ್ರೆಸ್ಟಿಂಗ್ ಆಗಿದೆ. ಆಮೇಲೆ ನೆಕ್ಸ್ಟ್ ಏನಾಯ್ತು? ಮ್ಯಾಮ್ ತಿರ್ಗಾ ಹೋದ್ನಲ್ಲ ಮ್ಯಾಮ್ ಇವಳು ಆಫೀಸ್ಗೆ. ನೀನ್ ಮೋಸ ಮಾಡಿದ್ ಸಾಕು. ಪ್ಲೀಸ್ ಗೀತಾ, ಸ್ಪೀಕ್. ಗೀತಾ ಪ್ಲೀಸ್ ಗೀತಾ, ನನ್ ಮಾತ್ ಕೇಳು ಗೀತಾ. ಪ್ಲೀಸ್ ಗೀತಾ, ನೋಡು ಗೀತಾ. ಎಷ್ಟೊತ್ತೆ ಹೇಳೋದು ಮುಟ್ಬೇಡ ಅಂತ? ಮನ ಮರ್ಯಾದೆ ಇಲ್ಲ ನಿಂಗೆ? ಗೀತಾ ಗೀತಾ ಪ್ಲೀಸ್ ಗೀತಾ. ಏನು ಟೀಸಿಂಗ್ ಮಾಡ್ತಾ ಇದ್ದೀನೋ? ನೋಡಿಯೋ ಮೇಡಮ್, ಮೇಡಮ್ ನನ್ ಮಾತ್ ಕೇಳಿ ಮೇಡಮ್. ಆಮೇಲೆ ನಿಮ್ಗೆ ಗೊತ್ತಲ್ಲ ಮೇಡಮ್ ಇಲ್ಲಿ ಬಂದ್ ಹೆಂಗ್ ಓಡಿದ್ರು ಅಂತ. ಸರಿಪಾ, ಒಂದು ಕೆಲ್ಸ ನೋಡೋದಿಲ್ಲ, ಶಿವ ಪೂಜೆಲಿ ಕರ್ದಿ ತರ ಬಂದ್ಬಿಡ್ತಾರೆ. ಈಗಲೇ ಒಂದು ಟರ್ನಿಂಗ್ ಪಾಯಿಂಟ್ ಶುರು ಆಯ್ತು. unnecessary disturbance, mind your duty first. Okay. Oh my God. ಏನಮ್ಮ, ಅವನ್ ಬಂದ ತಾನೆ? ಅವನ್ ಪ್ರೀತಿ ನಿಜ ತಾನೆ? ಇನ್ನು ನಿನ್ಗೇನ್ ಪ್ರಾಬ್ಲಮ್ ಹೇಳು? ಇಲ್ಲ ಮೇಡಮ್, ನಿಮಗ್ ಗೊತ್ತಿಲ್ಲ, ಇವನನ್ನ ಪ್ರೀತಿಸ್ತಾ ಇಲ್ಲ, ಮೋಸ ಮಾಡ್ತಾ ಇದ್ದಾನೆ. ಆವಾಗಿಂದ ನೋಡ್ತಾ ಇದ್ದೀನಿ ನಾನು. ಅವನ್ ಪ್ರೀತಿಸ್ತಾ ಇಲ್ಲ, ಮೋಸ ಮಾಡ್ತಿದ್ದಾನೆ, ಹಾಗ್ ಮಾಡ್ತಿದ್ದಾನೆ, ಹೀಗ್ ಮಾಡ್ತಿದ್ದಾನೆ. ಸುಳ್ಳು ಹೇಳ್ತೀಯ ನೀನು? ಮೇಡಮ್, ನಿಮಗ್ ಗೊತ್ತಿಲ್ಲ, ಅವನ್ಗೊಂದ್ಸರ್ತಿ ಅವ್ರಮ್ಮ ಫೋನ್ ಮಾಡಿದ್ರು. ನಾನ್ ಹೇಳ್ದೆ ನಾನ್ ಮಾತಾಡ್ತೀನಿ ಕೊಡು ಅಂತ ಹೇಳಿದ್ರೆ ಕಟ್ ಮಾಡ್ಬಿಟ್ಟ.
ಇದ್ರಲ್ಲೇ ಗೊತ್ತಾಗಲ್ವ ಮೇಡಮ್ ಅವನ ಉದ್ದೇಶ. ಅವನ ಅಪ್ಪ ಅಮ್ಮನ್ನ ಮೀಟ್ ಮಾಡಿಸ್ತೇನೆ ನನ್ ಕೈ ಕೊಡ್ಬೇಕು ಅಂತ. ಇಲ್ಲ ಇಲ್ಲ ಮೇಡಮ್, ನಮ್ಮ ಹಳ್ಳಿನಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಮೇಡಮ್. ಅವಾಗ ಫೋನ್ ಕಟ್ ಆಗತ್ತೆ. ಬೇಕಾದ್ರೆ ಇವಾಗ ಫೋನ್ ಮಾಡ್ಕೊಡ್ತೀನಿ, ಮಾತಾಡ್ತೀಯಾ? ಇವಾಗ ಮಾಡ್ಕೊಡ್ತೀನಿ ಮೇಡಮ್. ಪ್ರೀತಿಸಿದ್ದೆ ನಿಜ ಆದ್ಮೇಲೆ ಫೋನ್ ಯಾಕ್ರಿ ಮಾಡ್ಬೇಕು? ಊರಿಗೆ ಕರ್ಕೊಂಡು ಹೋಗಿ. ಓ ಕಳ್ಳ, ತಲೆ ಇರುವಾಗ ಬಾಳ ಸುಮ್ನೆ ಇರ್ಬೇಕು ಗೊತ್ತಾ? ಕರೆಕ್ಟ್ ಪಾಯಿಂಟ್ ಹೇಳ್ತಿದ್ದಾನೆ. ಊರುಗಳನ್ನ ಕರ್ಕೊಂಡು ಹೋಗ್ಬೇಕು. ಯಾವಾಗ ಕರ್ಕೊಂಡು ಹೋಗ್ತೀನಿ ಮೇಡಮ್. ಯಾವಾಗ? ಬರೋ ವಾರ ಕರ್ಕೊಂಡು ಬರೋ ವಾರನ? ನಾಳೆನೆ ಕರ್ಕೊಂಡು ಹೋಗ್ತೀಯಾ? ಮೇಡಮ್, ನಾಳೆ ಅವನು ಊರಿಗೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನನಗೊಂದು ಫೋನ್ ಮಾಡು. ಇಲ್ಲ ಕೆಲ್ಸ ಏನು ಅಂತ. ಮೇಡಮ್ ಇಲ್ಲ ಮೇಡಮ್, ನೆಕ್ಸ್ಟ್ ನಾಳೆ ಕರ್ಕೊಂಡು ಹೋಗ್ತೀನಿ. ಅದು ಪೊಲೀಸ್ ಮಾಡೋ ಕೆಲ್ಸ ಇಲ್ಲ, ಊರಿಗೆ ಬೇರೆ ಕಳಿಸ್ತಾ ಇದಾರೆ. ಏನು ನನ್ ಕಿವಿನಲ್ಲಿ ಶಬ್ದ ಏನಾದ್ರು ಹೇಳ್ದಿಯಾ? ಅಯ್ಯೋ ಇಲ್ಲ ಮೇಡಮ್, ನೀವೆಲ್ಲ ಹೇಳ್ಬಿಟ್ರಲ್ಲ. ಒಂದು ಆಶೀರ್ವಾದ ಮಾಡ್ಬಿಡಿ ಮೇಡಮ್. ಕೇಳಿಕೊಂಡಲವಾಡ ವೆಂಕಟರಮಣ ಗೋವಿಂದ ಹೋಗಿ ಚೆನ್ನಾಗಿ ಪೊಲೀಸ್ ಅವ್ರಿಗೂ ಬೇರೆ ಕೆಲ್ಸ ಇಲ್ಲ, ನನ್ನ ಸಿಕ್ಸಾಕಿ ಇವಾಗ ಹೋಗಿ ನಾನು ಅಳ್ಬೇಕಾಗಿರೋದು ನಾನು. ನೀನ್ ಯಾಕೆ ಅಳ್ತಿದ್ಯಾ? ನೀನ್ ಅವ್ನ ಎಷ್ಟೇ ಟಾರ್ಚರ್ ಕೊಟ್ಟಿದ್ರು ಅವ್ನ್ ನಿನ್ನ ಪ್ರೀತಿಸಿ ಅವ್ರ ಅಪ್ಪ ಅಮ್ಮನ್ ಮೀಟ್ ಮಾಡಕ್ ಕರ್ಕೊಂಡ್ ಹೋಗ್ತಿದ್ದಾನಲ್ವಾ, ಅದಕ್ಕೆ ಸಂತೋಷದ ಕಣ್ಣೀರು. ಬಾಂಡ್ಲಿಂದ ಜಾರಿ ಬೆಂಕಿಗೆ ಬಿದ್ದಂಗ ಆಗಿದೆ ನನ್ನ ಪರಿಸ್ಥಿತಿ. ನಿನಗ್ ಸಂತೋಷದ ಕಣ್ಣೀರು? ಈ ಮಂತ್ ಎಡಿಷನ್ ಉಳ್ದಿರೋದು ಇನ್ ಸ್ವಲ್ಪನೇ ದಿನ, ಅದ್ರಲ್ಲಿ ಅವನ್ನ ಹೇಗ್ ಬಿಡೋದು ಅಂತ ನನಗ್ ಟೆನ್ಷನ್ ಆಗ್ತಿದ್ರೆ ನಿನಗ್ ನಗು ಬೇರೆ. ಅದ್ರಲ್ಲಿ ಟೆನ್ಷನ್ ಆಗೋದ್ ಏನೇ ಇದೆ? ಅವ್ನ್ ನೀನ್ ಟಾರ್ಚರ್ ತಡ್ಕೊಂಡಿರ್ಬೋದು, ಆದ್ರೆ ಅವ್ರ ಮನೆಯವ್ರ ನೀನ್ ಟಾರ್ಚರ್ ತಡ್ಕೋಬೇಕಲ್ಲ. ಆ ರೀತಿ ಟಾರ್ಚರ್ ಕೊಡು, ಆದ್ರೆ ಅದೆಲ್ಲ ವರ್ಕೌಟ್ ಆಗುತ್ತೇನೆ. ಹುಷಾರ್. ಥ್ಯಾಂಕ್ ಯು. ನಿಲ್ಲಿ. ಯಾರಲ್ಲಿ? ನಿಮ್ ಮಗ ಬಂದಿದ್ದಾನ್ರಿ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ನಾನು ತಿಳಿದೇನು ಅಪ್ಪಾಜಿ. ಯಾರು ನೀನು? ಒಬ್ರು ವಾಹನ? ಇಲ್ಲ ಅಪ್ಪಾಜಿ, ನಿಮ್ ಮಗ. ಈ ರತಿ ಸುಂದರಿ ಯಾರು? ಅಪ್ಪಾಜಿ, ಗೀತಾ ಅಂತ. ಛೀ ಛೀ ಛೀ, ಏನಿ ವೇಷಭೂಷಣ? ನಮ್ಮ ಸಂಸ್ಕೃತಿಗೆ ಶೋಭೆಯೇ. ಈ ತೊಡುಗೆ ನಮಗಿಷ್ಟವಿಲ್ಲ. ಸ್ವಲ್ಪ ಸುಮ್ನಿರ್ತೀರಾ? ನಿಮಗಿಷ್ಟ ಇಲ್ಲ ಅಂದ್ರು ನನಗೆ ನಿಮ್ ಮಗಂಗೆ ತುಂಬಾ ಇಷ್ಟ. ಆಗೋ ಸರಿ, ಹಾಗಾದ್ರೆ ಅತಿಥಿ ಸತ್ಕಾರ ನಡೆಯಲಿ. ಅವ್ರ ಸ್ವಲ್ಪ ಹಾಗೇನೆ, ತಲೆ ಕೆಡ್ಸ್ಕೋಬೇಡ. ರಾಜು ಕರ್ಕೊಂಡೋಗೋ, ಬರ್ತೀನಿ. ಸರಿಮಾ. ಮನೆ ಇಷ್ಟ ಆಯ್ತಾ? ಚೆನ್ನಾಗಿದೆ. ಅದ್ ಸರಿ, ನಿಮ್ಮ ಅಪ್ಪಾಜಿ ಸ್ವಲ್ಪ ಲೂಸಾ? ಹಾಗೇನಿಲ್ಲಮ್ಮ, ಇವ್ರಪ್ಪ ಅಣ್ಣವ್ರ ದೊಡ್ಡ ಫ್ಯಾನು, ಅದಕ್ಕೆ ಆಗಾಗ ಗಾಳಿ ಬೀಸ್ತಿರುತ್ತೆ. ಅದ್ ಬಿಡು, ನಮ್ ರಾಜು ಫೋನಲ್ಲಿ ನಿನ್ ಬಗ್ಗೆ ಎಲ್ಲಾ ಹೇಳಿದ್ದ. ಇವತ್ ಕಣ್ಣಾರೆ ನೋಡಿ ತುಂಬಾ ಖುಷಿ ಆಯ್ತು. ನಿಜವಾಗ್ಲು ನನ್ ಮಗ ಪುಣ್ಯ ಮಾಡಿದ್ದ. ತುಂಬಾ ಸುಸ್ತಾಗಿದೆ ಅನ್ಸತ್ತೆ, ಬೇಗ ಸ್ನಾನ ಮಾಡ್ಕೊ, ಊಟ ಮಾಡುವಂತೆ. ಆಯ್ತು. ರಾಯರ್ ಭೂತ ಇಳಿದಿದೆ ಅನ್ಸತ್ತೆ. ನೀವು ನಡೀರಿ ಸರ್. ಸರಿ, ಬಾಯ್. ಬಾಯ್. ಹಲೋ, ಏನಾಯ್ತೆ? ಇನ್ನೇನಾಗ್ಬೇಕು? ಎಂಟ್ರಿ ಆಗ್ತಾನೆ ಬಬ್ರು ವಾಹನ ಸ್ಟೈಲ್ ಅಲ್ಲಿ. ಏನಿದು ವೇಷ ಭೂಷಣ, ನಮ್ ಸಂಸ್ಕೃತಿಗೆ ತಕ್ಕಂತಿಲ್ಲ ಅಂತೆಲ್ಲ ಶುರು ಮಾಡ್ಬಿಟ್ರು. ಸೂಪರ್ ಆಗಿ ವರ್ಕೌಟ್ ಆಯ್ತು ನಮ್ ಪ್ಲಾನು. ಅದೇನೋ ಉಶ್ ಅಂತ ಸೌಂಡ್ ಬರ್ತಿದೆ ನೀನ್ ಮಾತಾಡುವಾಗ. ನಾನೇ ಮಾಡಿದ್ವಿ. ಇಲ್ಲಿಂದನೇ ಎಲ್ಲೋ ಸೌಂಡ್ ಬರ್ತಾ ಇದೆ ಕಣೆ. ಹೇಳಿ ಕೇಳಿ ಹಳ್ಳಿ, ಹಾವ್ಗೆ ಮನೇನು ಒಂದೇ, ತೋಟನೂ ಒಂದೇ. ಹುಷಾರು.
ಇಲ್ಲಿ ಇಲ್ಲಿ ಬಾ ಇಲ್ಲಿ. ಹಾವಲ್ಲ ಕಣೆ, ಅವ್ರಪ್ಪ. ಏನೇ ಹೇಳ್ತಿದ್ಯಾ? ಇರು, ನಾನ್ ಫೋನ್ ಮಾಡ್ತೀನಿ. ಏನು, ಬಾಯ್. ಆವಾಗ ಹಾಗೆ ಅಂದೆ ಅಂತ ವಿಚಾರ ಮಾಡ್ಕೋಬೇಡ. ಈ ಡ್ರೆಸ್ ಅಲ್ಲಿ ತುಂಬಾ ಚಂದ ಕಾಣ್ತೀಯ. ಚೆನ್ನಾಗಿದ್ಯಾ? ಹೌದು ಮಗಳೇ. ಸರಿ, ಈಗ ಹೋಗಿ ಮಲ್ಕೋ. ಒಂದ್ ನಿಮಿಷ, ಈ ವಿಷಯ ನಮ್ಮಲ್ಲೇ ಇರ್ಲಿ. ಏಯ್, ಏನಿಬ್ರು ಆಟ ಆಡ್ತಿದ್ದೀರಾ? ಸರಿಯಾಗಿ ಹಾಕಿ. ಅಯ್ಯೋ ಅದ್ಕೆ ಅಲ್ಲಾಡ್ಬೇಡಿ, ಗೋರಂಟಿ ಹಾಕ್ತಿದೀನಿ. ಅದ್ಕೇನಾ? ಅದ್ಕೆ ತರ್ಲಿಗಳ ಇಲ್ಲಿ ಕೂತ್ಕೊಂಡಿದ್ದೀರಾ? ಮನೆಯೆಲ್ಲ ಹುಡ್ಕೊಂಡ್ ಬಂದೆ ನಿಮ್ಮನ್ನ. ಇವ್ರಿಗೂ ನಾನು ಅದ್ಕೇನಾ? ಇಲ್ಲಮ್ಮ, ನಿನಗ್ ನಾನ್ ಅದ್ಕೆ. ಬೆಳಬೆಳಗ್ಗೆನೆ ಎಲ್ಲ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಅಂತ ಕಾಣತ್ತೆ. ನಿದ್ದೆ ಮಾಡಕ್ ಬಿಡದಲ್ಲ? ಇಲ್ಲ ಇಲ್ಲಪ್ಪ, ಹಾಗೇನಿಲ್ಲ. ಸರಿ ಸರಿ ಸರಿ, ಎಲ್ಲ ನಡೀರಿ. ಸ್ನಾನ ಮಾಡ್ಕೊಂಡ್ ಬನ್ನಿ, ಟಿಫನ್ ಮಾಡೋಣ. ಅತ್ತಿಗೆ, ನಿನಗೂ ಅದ್ಕೇನಾ? ಅತ್ತಿಗೆ, ನಿಮ್ ಡ್ರೆಸ್ ತುಂಬಾ ಚೆನ್ನಾಗಿದೆ ಅತ್ತಿಗೆ. ಹಾಕೋ. ಬೇಡಪ್ಪ, ಅಪ್ಪಾಜಿ ಬೈತಾರೆ. ಅಪ್ಪಾಜಿ ಬೈತಾರಾ? ಬಿಡು, ನಾನ್ ಮಾತಾಡ್ತೀನಿ, ನೀನ್ ಹಾಕೋ. ಬನ್ನಿ ಅತ್ತಿಗೆ. ಒಳಗಡೆ ಬನ್ನಿ. ಉಪ್ಪಿನ ಚಾಡಿ ತಗೊಂಬ. ಥೂ ಅನ್ನು. ಯಾಕೆ? ಥೂ ಅನ್ನು. ಓಕೆ. ಥೂ. ನಿನಗೆ ಯಾರ ದೃಷ್ಟಿನೂ ತಗಲ್ಬಾರ್ದು. ಆ ದೃಷ್ಟಿ, ಈ ದೃಷ್ಟಿ, ತಾಯಿ ದೃಷ್ಟಿ, ನಾಯಿ ದೃಷ್ಟಿ ಎಲ್ಲ ಸುಡ್ಗಾಡಾಗ್ಲಿ. 2 ನಿಮಿಷ ತಿಂಡಿ ಮಾಡ್ಕೊಟ್ಬಿಡ್ತೀನಿ. ಕೊಡ. ನಿಮ್ಮಪ್ಪ ಈಗ ಕಾಫಿ ಕೇಳ್ತಾರೆ. ನೋಡ್ದೇನೆ ಕಾಲಲ್ಲಿ ಆಡ್ಸ್ಕೊಂಡು ಕೂತಿದ್ದಾಳೆ. ಹೋಗ್ಲಿ ಬಿಡ್ರಿ, ಚಿಕ್ಕ ಹುಡುಗಿ, ಅವಳಿಗೇನ್ ಗೊತ್ತಾಗತ್ತೆ? ಅದನ್ನು ಹೇಳ್ತಾ ಇಲ್ಲ, ನಿಮ್ 3 ಜನರಲ್ಲಿ ಅವಳೇ ಮಹಾಲಕ್ಷ್ಮಿ ಆಗಿ ಕಾಣ್ತಿದ್ದಾಳೆ. ಸರಿ. ಚೆನ್ನಾಗ್ ಕಾಣಿಸ್ತಿದ್ದೀರಾ. ಪಲ್ಲವಿ, ಏನೇ ಇದು ಅವತಾರ? ಯಾಕಪ್ಪ, ಚೆನ್ನಾಗಿಲ್ವಾ? ಬೇಡವಾದ ಬದಲಾವಣೆ. ನಿನ್ನೆ ರಾತ್ರಿ ಯಾರೋ ಇಷ್ಟ ಆಯ್ತು ಅಂತ ಹೇಳ್ದಂಗಾಯ್ತು. ಅದು ನಿನಗೆ, ಅವಳಿಗಲ್ಲ. ಕಾಫಿ ತಗೊಂಬ. ಲೇಟ್ ಆದ್ರೂ ಒಳ್ಳೆ ಹುಡುಗಿನ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ. ಲೇಟಾ? ನನ್ಗೇನ್ ವಯಸ್ಸಾಗಿದೆ? ನಾನು ನಿನ್ನ ವಯಸ್ಸಿನವನಾಗಿದ್ದಾಗ ನೀನು ಕೈ ಮಗು. ವಯಸ್ಸಾಗಿದ್ಯಾ ಅಂತಿದ್ಯಲ್ಲ. ಸಾವ್ಕಾರ್ರೇ, ಬನ್ನಿ ತಿಪ್ಪೇಸ್ವಾಮಿ ಅವರೇ. ಅಪ್ಪಾಜಿ, ನಾನ್ ತೋಟದ ಕಡೆಗೆ ಹೋಗ್ಬತ್ತೀನಿ. ಹೋಗ್ ಬಾಪ. ಆ ಕುರ್ಚಿ ಸ್ವಲ್ಪ ಇತ್ಲಾಗ ಹಾಕು. ನನ್ ತಲೆ ತಿನ್ಸ್ ಸಾಕು, ಅವ್ರದ ತಲೆ ತಿನ್ಸ್ಕೊಳ್ಳಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ಬನ್ನಿ. ಕಾಫಿ ಆಯ್ತೆ? ನಿಮ್ಗೆ ಕಾಯ್ತಿದ್ದೆ. ನಿಮ್ ನೈವೇದ್ಯ ಆದ್ಮೇಲೆ ತಾನೆ ಅವ್ರು ಕುಡಿಯೋದು. ಅದು ಸರಿನೇ. ಸಾವ್ಕಾರರು ನನ್ ಮೇಲೆ ಇಟ್ಟಿರೋ ಗೌರವ. ಅದ್ ಸರಿ, ನೀನು ಪಟ್ನದಿಂದ ಯಾವ್ದೋ ಹುಡುಗಿ ಕರ್ಕೊಂಡ್ ಬಂದಿದೀಯಂತೆ? ಅದ್ ಸರಿ, ನಿಮ್ ಮಗ ಪಟ್ಟಣದಲ್ಲೇ ಯಾವ್ದೋ ಹುಡುಗಿನ ಕಟ್ಕೊಂಡಂತೆ. ರಾಜು, ಅಪ್ಪಾಜಿ ಕಾಫಿ. ಒಂದೇ ತಂದೇನಮ್ಮ? ಹ್ಞೂ ಅಪ್ಪಾಜಿ. ಪಲ್ಲವಿ, ಏನಮ್ಮ ನಿನ್ನ ಅವತಾರ? ಸಾವುಕಾರ ಸಂಪ್ರದಾಯ ಏನು, ಸಂಸ್ಕೃತಿ ಏನು? ಅವ್ರ ಹೆಸರು ಮಸಿ ಬೆಳಿಬೇಕು ಅಂತ ಮಾಡಿದ್ಯಾನು? ಏನ್ ಹುಡುಗಿಯರ, ಅವ್ರು ಹೇಳಿದ್ ಕೇಳಿಸ್ತಿಲ್ವಾ? ನಂಗೊಂದ್ ಕಾಫಿ ತಗೊಂಬರಗು. ಇದೇ ತಗೊಳ್ಳಿ. ಪರವಾಗಿಲ್ಲ ಸಾವುಕಾರ್ರೆ, ತತ್ತರ್ ಬಿಡಿ, ನೀವು ಕುಡೀರಿ ಕುಡೀರಿ. ಇವ್ರು ಯಾರು ನಮ್ಗೆ ಹೇಳಕ್ಕೆ ಬೇರೆ ಕೆಲಸ ಇಲ್ಲ.
ಯಾಕೆ ಏನಾಯ್ತು? ಅದೇ ನಿಮ್ ಯಜಮಾನ್ರು ಕ್ಲೋಸ್ ಫ್ರೆಂಡ್ ಅಂತೆ. ಬಂದ್ವಾ ತಿಂದ್ವಾ ಹೋದ್ವಾ ಅನ್ನೋದ್ ಬಿಟ್ಟು ನನ್ ಡ್ರೆಸ್ ಬಗ್ಗೆ ಮಾತಾಡ್ತಾರೆ. ಸಂಸ್ಕೃತಿ ಅಂತೆ, ಸಂಪ್ರದಾಯ ಅಂತೆ. ಸರಿ, ಈಗ ಏನಂತೆ? ಕಾಫಿ ಬೇಕಂತೆ. ಕಾಫಿನಾ ಕೊಡು, ಆದ್ರೆ ಅದಕ್ಕೆ ಸಕ್ಕರೆ ಹಾಕ್ಬೇಡ, ಖಾರದ ಪುಡಿ ಹಾಕು. ಅತ್ಗೆ ನಾನ್ ಹೇಳ್ದಷ್ಟ್ ಮಾಡು. ಸರಿ ಅತ್ಗೆ. ಕಾಫಿ ನೋಡಮ್ಮ, ಕಾಫಿ ಕೊಡ್ಬೇಕಾದ್ರೆ ನಗ್ನಗ್ತಾ ಕೊಟ್ರೆ ಆ ಕಾಫಿ ರುಚಿಯಾಗಿರುತ್ತೆ. ತಗೊಳ್ಳಿ ಸ್ವೀಟ್ ಕಾಫಿ ತಿಪ್ಪೇಸ್ವಾಮಿ ಅವರೇ. ಇದು ಇದು ಇದೇನ್ ಕಾಫಿ ಏನಮ್ಮ? ಏನಾಯ್ತು ತಿಪ್ಪೇಸ್ವಾಮಿ? ಅಲ್ಲ ಸಾವ್ಕಾರ್ರೆ, ಕಾಫಿಲಿ ಸಕ್ಕರೆ ಬದಲು ಮೆಣಸಿನ ಪುಡಿ ಹಾಕಿದ್ದಾರೆ. ನಮ್ಗೆ ಅವಮಾನ ಮಾಡ್ಬೇಕು ಅಂತ ಮಾಡಿದಾರ. ಬೇಕಾಗಿಲ್ಲ, ಬರ್ತೀನಿ. ಕೇಳಿ ತಿಪ್ಪೇಸ್ವಾಮಿ. ಪುಷ್ಪ, ಪುಷ್ಪ, ಯಾಕ್ರಿ ಹೀಗೆ ಕಿರ್ಚ್ಕೊತಿದ್ದೀರಾ? ಏನಾಯ್ತು? ಏನಾಯ್ತಾ? ಏನ್ ನಡೀತಾ ಇದೆ ಈ ಮನೆಯಲ್ಲಿ? ಮನೆಗೆ ಬಂದ ಅತಿಥಿಗಳನ್ನ ಈಗ ನೋಡ್ಕೊಳ್ಳೋದು ಯಾರು ಮಾಡಿದ್ವಿ ಕೆಲಸ? ಅವ್ರ ಕಾಫಿಲಿ ಯಾರು ಮೆಣಸಿನ ಪುಡಿ ಹಾಕಿದ್ದು? ನಾನೇ ಮಾಡಿದ್ದು. ನಿಂದ? ಒಂದು 2 ದಿವಸಕ್ಕೆ ಈ ಕೆಲ್ಸನ? ಅಪ್ಪಾಜಿ ನೀನ್ ಸುಮ್ನಿರು. ನೋಡಿದ್ಯಾ ಪುಷ್ಪ, ಇವಳು ಮಾಡಿದ ಘನ ಕಾರ್ಯನ? ನೀನು ಇದ್ದೀಯಾ? ಇಷ್ಟು ವರ್ಷ ನಿನ್ನಿಂದ ಮಾಡೋಕ್ ಆಗದೆ ಇರೋದನ್ನ ಒಂದೇ ದಿನದಲ್ಲಿ ನಮ್ಮ ಸೊಸೆ ಮಾಡಿದ್ದಾಳೆ. ನೀನು ನಮ್ಮ ಮನೆಯಲ್ಲಿ ಕಾಲಿಟ್ಟು ಗಳಿಗೆನಮ್ಮ. ನನಗೊಂದು ದೊಡ್ಡ ತಲೆನೋವು ತಪ್ಪೋಯ್ತು. ಇನ್ನು ಆ ತಿಪ್ಪೇಸ್ವಾಮಿ ಮನೆಯಲ್ಲಿ ಕಾಲಿಡೋದಿಲ್ಲ. ಏ ಅಪ್ಪಣ್ಣ, ಹಾಲ್ ಕರಿತೀಯ ಇಲ್ವೋ? ಅಯ್ಯೋ, ಒದಿತವೆ. ಯಾರು ಒದಿಸ್ಕತಾರೆ? ಹಾಗಾದ್ರೆ ನೀನ್ ಈ ಮನೆಯವನಲ್ವಾ? ಯಾಕೋ 20 ವರ್ಷದಿಂದ ನಾನು ಈ ಮನೆ ಉಪ್ಪಿಂದಿವ್ನಿ. ನಾನು ಈ ಮನೆ ಮಗನೆಯ. ಅಯ್ಯಯ್ಯೋ, ಕೊಡಿ ತಾತಂಗೆಲ್ಲ ಫಿಟ್ಟಿಂಗ್ ಇಟ್ಬಿಡಿ. ದೇವ್ರೇ. ಅಪ್ಪಣ್ಣ 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 ಅಪ್ಪಣ್ಣ. ಅಯ್ಯೋ, ಏನ್ರು ಅದು? ಆಯ್ತು. ಏನ್ ತರಲೆ ಮಾಡ್ತಾ ಇದೀರಾ ಇಲ್ಲಿ? ಏಯ್, ಕೆಲ್ಸ ನೋಡು. ಏನಾಯ್ತಪ್ಪಣ್ಣ? ಹುಷಾರು. ಏನಕ್ಕೋ ಹಿಂಗ್ ಮಾಡಿದ್ರೆ? ಈ ಹಸು ನಮ್ಮನೆಯವ್ರಾದ್ರೆ ಮಾತ್ರನೇ ಹಾಲ್ ಕರಿಯೋಕ್ ಬಿಡೋದು, ಗೊತ್ತಾ? ಏನೋ ಪುಟ್ಟ ಇದು? ಸುಮ್ನೆ ಇರೋಣ. ನಮ್ ಮನೆಗ್ ಹೊಸ ಅತ್ಗೆ ಬಂದಿದ್ದಾರಲ್ಲ, ಅವರೇ ಕರೀಲಿ. 2 ಬಿಡ್ತೀನಿ ನೋಡು ತರ್ಲೆಗಳ. ಅಯ್ಯೋ ಪಾಪ, ಅವ್ರಿಗೆ ಕೊಡಿತೀರಾ? ಅದ್ರಲ್ಲಿ ಏನ್ ತಪ್ಪಿದೆ? ಅಯ್ಯೋ, ನೀನು ಮಕ್ಕಳ ಜೊತೆ ಸೇರ್ಕೋತಿಯಲ್ಲ, ಅವಕ್ಕೇನ್ ಗೊತ್ತಾಗತ್ತೆ? ಪರವಾಗಿಲ್ಲಮ್ಮ, ಆಸೆ ಪಡ್ತಿದ್ದಾರೆ. ನಾನ್ ಹೋಗ್ ಮಾಡ್ತೀನಿ. ಅಯ್ಯೋ, ನೀನ್ ಅವೆಲ್ಲ ಏನು ಮಾಡ್ಬೇಡ. ನಡಿ 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 ಒಳಗಡೆ. ಪ್ಲೀಸ್. ಅಯ್ಯೋ ಅಯ್ಯೋ, ಹೊಟ್ಟೆ ಹೋದ್ಲು. ತಗೊಳ್ಳಿ. ಇವ್ರು ಹಂಗೆ ಆಡ್ತಾರೆ. ದೇವ್ರೆ, ಹಾಲ್ ಕರದ್ ಬಿಡ್ಲಪ್ಪ. ದೇವ್ರೇ, ಒದ್ಬಿಡ್ಲಪ್ಪ, ಒದ್ಬಿಡ್ಲಪ್ಪ. ಈ ಕಡೆ ಬಂದ್ರು. ಆಗ್ಲೇ ಹೇಳಿಲ್ಲ ನಾನು? ನಾ ಹೇಳ್ದೆ ತಾನೆ ನಿನಗೆ. ಹೇಳಮ್ಮ, ಹೇಳು. ಏನೋ ಇದು ರಾಜು, ಏನ್ ಮಾಡ್ತಾ ಇದ್ದೀರಾ? ನೋಡಿ ಹೇಗ್ ಮಾಡ್ಕೊಂಡಿದ್ದಾಳೆ. ನಡಿಮ್ಮ. ಜಾಸ್ತಿ ಪೆಟ್ ಬಿತ್ತಮ್ಮ. ಎಲ್ಲ ಈ ಕೋತಿಗಳ ಕಿತಾಪತಿ. ಆದ್ರೆ ಆ ಹಸುನು ಸ್ವಲ್ಪ ಹೀಗೆ ನಮ್ಗೆ ಕೆಲವು ಸಲ ಒದ್ದು ಬಿಡತ್ತೆ. ನೀ ಮನ್ಸಿಗೆ ಏನು ಹಚ್ಕೋಬೇಡ. ಆದ್ರೇನು ಒಂದ್ ನಂಬಿಕೆ ಅಲ್ವಮ್ಮ? ನಂಬಿಕೆ ಅನ್ನೋದು ಮನಸ್ಸಿನಲ್ಲಿ ಇಟ್ಕೋಬೇಕಮ್ಮ, ಇಂಥ ಹುಡುಗಾಟದ ಕೆಲಸದಲ್ಲ. ಹೋಗ್ಲಿ ಬಿಡಮ್ಮ, ಆಗಿದ್ದಾಗೋಯ್ತು. ಬಾರೋ, ನಡೀರಿ, ಎಲ್ಲಾರು ನಡೀರಿ. ಏನೋ ವರ್ಕೌಟ್ ಆಗ್ತಾನೆ ಇಲ್ವಲ್ಲ. ಯಾಕಮ್ಮ ಒಬ್ಬಳೆ ಕೂತಿದ್ದೀಯಾ? ಸುಮ್ನೆ ಹಾಗೆ ಕುತ್ಕೊಂಡಿದ್ದೆ. ರಾಜು, ರಾಜು. ಅಪ್ಪಾಜಿ ಹೇಳಿ. ಅಪ್ಪಾಜಿ, ಊರಿಗೆ ಕರ್ಕೊಂಡ್ ಬಂದಿದ್ಯಲ್ಲ ಮಗಿಗೆ, ಅಲ್ಲಿ ಪೇಟೆಯಲ್ಲಿ ಓಡಾಡ ಅಭ್ಯಾಸ. ಎಷ್ಟೊತ್ತು ಮನೇಲಿ ಹೀಗೆ ಕೂತಿರ್ತಾಳೆ. ಕರ್ಕೊಂಡೋಗಿ ಹೊಲ ಗದ್ದೆನೆಲ್ಲ ತೋರ್ಸ್ಕೊಂಬಾ, ಹೋಗ್. ಸರಿ ಅಪ್ಪಾಜಿ, ಹೋಗೋಣವಾ? ಏನಾಯ್ತು? ಕೊಡು, ನಾನು ಓಡಿಸ್ತೀನಿ. ಇದನ್ನ? ಹೌದು, ಕೊಡು, ನಾನು
ಓಡಿಸ್ತೀನಿ ಕೊಡು. ಓಡಿಸ್ಲೇಬೇಕಾ? ಸರಿ ಬಾ. ಬಂದೆ ಬರ್ತಾ ಇದ್ದೀನಿ ಬಾ. ಊರಿಗೆ ಬಂದವನು ನೀರಿಗೆ ಬರ್ದಿರಕ್ಕಾಗುತ್ತಾ? ಹಾಗೇನಿಲ್ಲ ಕಣೋ, ಮನೆಗೆ ಎಷ್ಟೊಂದ್ ದಿವಸ ಆದ್ಮೇಲೆ ಬಂದಿದ್ದೀನಿ. ಹಾಗಾದ್ರೆ ಹಳೆ ಕಸರತ್ ನೋಡ್ಬೋದ ಒಂದ್ಸಲಿ? ಅಂದ್ರೆ ಒಂದ್ ಕೋಲ್. ಬೇಡಪ್ಪ. ಯಾಕೆ ಹುಡುಗಿರ್ ಮುಂದೆ ಸೋಲ್ತೀನಿ ಅಂತ ಅವಮಾನನ? ಮತ್ ತಗೋ ಕೊಡ್ಲಾ ಇಲ್ಲಿ. ನೋಡಕ್ಕೆಲ್ಲ ಪೈಲ್ ಒಂಥರ ಇದಾರೆ. ಬೇಡ ನಡಿ ಹೋಗೋಣ. ಸಬಾಸ್ ಕಾಣ್ಲಾ, ನೀನೇನೋ ಅನ್ಕೊಂಡಿದ್ದೆ, ನೀನಿನ್ನೂ ಹಳೆ ವಿದ್ಯೆ ಮರ್ತಿಲ್ಲ. ಮರೆಯೋ ಅಂತ ಮುಟ್ಟಾಳ ನಾನಲ್ಲ. ಬರ್ಲಾ? ಹೋಣ. ಬಾಯ್. ಬನ್ನಿ ಅಕ್ಕೆ, ಬನ್ನಿ. ಓಕೆ. ಯಾರ್ದಿ ಕಿತಾಪತಿ? ಓಹೋ ತರ್ಲೆಗಳ ನೀರ್ ಕಾದಿದೆ, ಹೋಗ್ ಸ್ನಾನ ಮಾಡಿ. ಏನಾಗಿದೆ ನಿನ್ಗೆ? ಅವಳ್ಗ ಒದಿಯೋದು? ನಾಳೆ ಸೊಸೆಯಾಗಿ ಬರೋಳು, ಅಷ್ಟು ಬುದ್ಧಿ ಬೇಡ ನಿನ್ಗೆ? ನಿನ್ನ ಪುಣ್ಯ ಕೋಟಿ ಅನ್ಕೊಂಡಿದ್ದೆ.
ನೋಡಿದ್ರೆ ಹೆಮ್ಮಾರಿ ಆಗಿದ್ಯಾ. ಸರಿ, ಆಗಿದ್ದಾಗೋಯ್ತು. ಇನ್ನೊಂದ್ಸಲ ಈ ತರ ಮಾಡ್ಬಾರ್ದು, ಅರ್ಥ ಆಯ್ತಾ? ಗೀತಾ, ಬಾಮ್ಮ ಇಲ್ಲಿ. ಹೇಳು ಪುಟ್ಟ. ಏನಮ್ಮ ತಲೆನೆಲ್ಲ ಹೀಗೆ ಒದ್ದೆ ಬಿಟ್ಟಿದೀಯಾ? ನಂಗಿದೆ ಅಭ್ಯಾಸ. ಏನ್ ಅಭ್ಯಾಸ? ಹಿಂಗ್ ಕಟ್ಕೊಂಡ್ರೆ ಆಗೋಯ್ತಾ? ಅದೆಲ್ಲ ನಿನ್ ಗೊತ್ತಾಗಲ್ಲ. ಬಾ ಕೂತ್ಕೋ ಕೂತ್ಕೋ. ಆ ಟವೆಲ್ ತೆಗಿ. ಟವೆಲ್ ಹಿಂದಕ್ ಹಾಕಿ ಮುಂದಕ್ ಬಗ್ಗಿ ಕೂದ್ಲು ಇಲ್ಕೊಡು ಹೀಗೆ. ರಾತ್ರಿಯಲ್ಲಿ ಮಲಗುವಾಗ ತಲೆ ಒದ್ದೆ ಮಾಡ್ಕೊಂಡು ಮಲ್ಕೊಂಡ್ರೆ ನೆಗಡಿ ಶೀತ ಆಗುತ್ತೆ, ತಲೆನೋವು ಬರುತ್ತೆ. ಈ ತರ ಸಾಂಬ್ರಾಣಿ ಹೊಗೆಯಲ್ಲಿ ಕೂದಲು ಒಣಗಿಸಿದ್ರೆ ಒಳ್ಳೆ ನಿದ್ದೆನೂ ಬರುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ನಿನ್ ಪಟ್ಟಣದ ಹುಡುಗಿರಿಗೆ ಏನ್ ಗೊತ್ತು, ಏನೋ ಎಲೆಕ್ಟ್ರಿಕ್ ಮಷಿನ್ ತಗೊಂಡು ಕೂದಲನ್ನೆಲ್ಲ ಒಣಗಿಸ್ತೀರಾ, ಕೂದಲೆಲ್ಲ ಉದುರು ಹೋಗುತ್ತೆ. ಯಾಕಮ್ಮ, ಏನಾಯ್ತು? ಏನಿಲ್ಲ. ಕಣ್ಣೀರ್ ಬಂದ್ಬಿಡ್ತು. ಹೊಗೆ ಜಾಸ್ತಿ ಆಯ್ತಾ? ಹೋಗಿ ಹೊಟ್ಟೆ ತುಂಬಾ ಊಟ ಮಾಡು. ಹೋಗಿ. ಇನ್ನೊಬ್ಬಳೆಲ್ಲಿ? ಅಲ್ಲವೇ? ಅಪ್ಪಾಜಿ. ಬಾ ಮಗಳೇ, ಅಲ್ಲಿ ಯಾಕೆ ಕೂತ್ಕೋತೀಯ? ಪರವಾಗಿಲ್ಲ, ನಾನ್ ನಿಮ್ಮ ಹತ್ರ ಏನೋ ಹೇಳ್ಬೇಕು. ಹೇಳು ಮಗಳೇ. ಹೇಗೆ ಹೇಳಿ? ನಾನ್ ನಿಮ್ ಮಗನ್ನ ಪ್ರೀತಿಸ್ತಾ ಇಲ್ಲ. ನಿಮ್ಮ ಹತ್ರ ಸುಳ್ಳು ಹೇಳಿ ನಿಮಗ್ ಮೋಸ ಮಾಡಕ್ ನನ್ ಮನ್ಸು ಒಪ್ತಾ ಇಲ್ಲ ಅಪ್ಪಾಜಿ. ನನ್ನ ಕ್ಷಮಿಸ್ಬಿಡಿ. ನಿನ್ನ ಪ್ರೀತಿ ಸುಳ್ಳಿರಬಹುದು, ಆದ್ರೆ ರಾಜು ನಿನ್ನನ್ನು ಪ್ರೀತಿಸ್ತಿರೋದು ನಿಜ ತಾನೆ? ನಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಮೇಲೆ ನಿನಗೆ ನಂಬಿಕೆ ಇದೆ ತಾನೆ? ಅಷ್ಟು ಸಾಕು. ಎಲ್ಲ ಭಾರ ದೇವರ ಮೇಲೆ ಹಾಕಿ ಸುಮ್ಮನಿದ್ಬಿಡು. ಗೊತ್ತಾಯ್ತಮ್ಮ? ಊಟ ಮಾಡದೆ ಮಲಗ್ಬಿಡ, ಎಲ್ಲ ಸರಿ ಹೋಗುತ್ತೆ. ಅಮ್ಮ ನನ್ಗೆ ಹೊಟ್ಟೆ ಹಸಿತಾ ಇದೆಮ್ಮ. ಬನ್ನಿ ಅದಕ್ಕೆ ಕೂತ್ಕೊಳ್ಳಿ. ಬಂಗಾರಿ ಬಾಯಿಲ್ ಕೂತ್ಕೋ, ಬಾಯಿಲ್ ತಗೋ. ಏನೇ ಚಿಕ್ಕ ಮಗು ಅಂತ ಚಿಕ್ಕ ತುತ್ತು ಕೊಡ್ತಾ ಇದೀಯಾ? ಕೈ ತುಂಬಾ ಕೊಡು. ಮಮ್ಮಿ ನೀವೊಂದ್ ಹಾಡ್ ಹೇಳಿ. ನಾನ್ ಹಾಡಲ್ಲಪ್ಪ ರೀ, ನೀವೇ ಹಾಡ್ರಿ. ನನಗ್ ಬರಲ್ಲ, ನೀನೇ ಹಾಡಮ್ಮ. ಮಮ್ಮಿ ನೀವೊಂದ್ ಹಾಡ್ ಹೇಳಿ. ನಾನಂತೂ ಹಾಡಲ್ಲಪ್ಪ. ಏ ರಾಜು, ನೀ ಹಾಡೋ. ನಾನಾ? ಹಾಡು ಸರಿ ಹೋಯ್ತು. ಅಮ್ಮ ನೀವ್ ಹಾಡಮ್ಮ. ನಾನಾ? ಲಾಲಿ ಲಾಲಿ
ಸುಕುಮಾರಿ ನನ್ನ ಮುದ್ದು ಬಂಗಾರಿ. ನಿಲ್ಸು, ನಮ್ಗೆ ವಿವಿಧ ಭಾರತಿ ಬೇಡ, ರೇಡಿಯೋ ಮಿರ್ಚಿ ಬೇಕು. ಸರಿ, ಈಗ ನಾನ್ ಹಾಡ್ತೀನಿ. ತಾತ, ಹರಿಕತೆನಾ? ಹರಿಕತೆ ಅಲ್ಲ. ಓ, ಎಲ್ಲರೂ ಇಲ್ಲಿ ಸೇರ್ಕೊಂಡಿದ್ದೀರಾ? ಏನ್ ನಡೀತಾ ಇದೆ ಇಲ್ಲಿ? ಅದ್ಗೆ ನಾಳೆ ನೀವ್ ಊರ್ಗ್ ಹೋಗ್ಲೇಬೇಕಾ? ಅದ್ಕೆ ನಾಳೆ ಹೋದ್ರೆ ಯಾವಾಗ ಅದ್ಕೆ ನೀವ್ ಬರೋದು? ಬೇಗ ಬಂದ್ಬಿಡ್ತಾಳೆ. ಅವ್ರು ಹೋಗೋದ್ ಯಾಕೆ? ಇಲ್ಲೇ ಇರ್ಬೋದಲ್ಲ. ನೋಡು, ಹೀಗೆಲ್ಲ ಹಠ ಮಾಡ್ಬಾರ್ದು. ಎಷ್ಟೊಂದ್ ಕೆಲ್ಸ ಇರುತ್ತೆ. ಆದ್ರೆ ಈ ಸಲ ಹೋಗ್ ಬಂದ್ರೆ ಮತ್ತೆ ಎಲ್ಲೂ ಹೋಗಲ್ಲ, ಸದಾ ನಮ್ ಜೊತೆಗೆ ಇರ್ತಾಳೆ. ಅಲ್ವೇನೆ ಗೀತು? ಅದ್ಗೆ ಎಲ್ರು ಇಲ್ಲಿ ಬಂದು ಸೇರ್ಕೊಂಡಿದ್ದೀರಾ? ಆಯ್ತು, ಸಾಕು. ಅತ್ತಿಗೆ ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಬಂದು ನಮ್ ಜೊತೆಲ್ಲೇ ಇರ್ತಾಳೆ. ಸರಿನಾ? ಇನ್ನು ಅವಳು ಬೆಳಿಗ್ಗೆದ್ದು ಬೇಗ ಹೋಗ್ಬೇಕು. ಅವಳಿಗೆ ತೊಂದರೆ ಕೊಡಬೇಡಿ. ಬನ್ನಿ ಬನ್ನಿ, ಮಲ್ಕೊಳ್ಳಿ. ಬನ್ನಿ ಬನ್ನಿ. ನೋಡಿ ನೋಡಿ ನೋಡಿ. ಬಾಲು ಬಾಲು ಬಾಲು, ಹೇಳಿ ಹೇಳಿ ಬನ್ನಿ. ಲೇಟ್ ಆಯ್ತೇನಮ್ಮ? ಮಲ್ಕೊ. ಕೈಲಪ್ಪ, ದೇವ್ರೆ ಪ್ಲೀಸ್. ಹಾಲು ಕಟ್ಬಿಡ್ಲಪ್ಪ. ಹೋಗ್ ಬರ್ತೀನಮ್ಮ. ಹೋಗ್ಬಾಪ್ಪ. ಬೇಗ ಅವಳ ಜೊತೆ ಮಾತಾಡಿ ಸಿಹಿ ಸುದ್ದಿ ತಿಳಿಸೋ. ಹೌದು ಹೌದು. ಹೋಗಿದ ತಕ್ಷಣ ಫಸ್ಟ್ ಮಾತಾಡಿ ತಿಳಿಸ್ತೀನಿ. ಸರಿನಾ? ಬರ್ತೀನಮ್ಮ. ಏ ಹುಡುಗರೇ, ಅಳ್ತಾರ ಹೀಗೆ? ಊರಿಗೆ ಹೋಗುವಾಗ ಯಾರು ಅಳ್ಬಾರ್ದು, ಸಂತೋಷವಾಗಿ ಕಳ್ಸ್ಕೊಡ್ಬೇಕು ಅವ್ರನ್ನ. ಹೋಗ್ಬಿಟ್ಟು ಬರ್ತೀನಿ ಅದಕ್ಕೆ. ಸರಿಮ್ಮ, ಬಾಯ್. ಹೋಗ್ಬಿಟ್ಟು ಬರ್ತೀನಿ. ಹೋಗ್ ಬರ್ತೀಯಮ್ಮ. ಒಂದ್ ನಿಮಿಷ ಇರು. ಮನೆ ಮಗಳು ಹೊಸಲ್ ದಾಟ್ ಹೋಗ್ಬೇಕಾದ್ರೆ ಹಣೆ ಖಾಲಿ ಇರಬಾರ್ದು. ಅಪ್ಪಾಜಿ, ಹೋಗ್ತೀನಿ. ಹೋಗಿ ಬರ್ತೀನಿ ಅಂತ ಹೇಳು ಮಗಳೇ. ನಮ್ಮ ಪ್ರೀತಿ ವಿಶ್ವಾಸ ಯಾವಾಗ್ಲೂ ನಿನ್ ಜೊತೆಯಲ್ಲೇ ಇರುತ್ತೆ. ಅದ್ರಗೊಂದು ನಿನ್ನ ಮನಸ್ಸು ಏನು ಹೇಳುತ್ತೋ ಅದೇ ನಿಜ. ಅಪ್ಪಾಜಿ, ಅರ್ಥ ಆಗ್ಲಿಲ್ವಾ? ಇದು ನಿನಗೆ, ನಮ್ಮ ನೆನಪಿಗೆ. ದೇವರು ಒಳ್ಳೇದು ಮಾಡ್ಲಿ. ಹೋಗ್ಬಾ. ಹೋಗ್ಬಾ. ಏನು? ಲಗೇಜು. ಥ್ಯಾಂಕ್ಸ್, ಬಾಯ್. ಬಾಯ್. ಗೀತಾ, ಒಂದ್ ನಿಮಿಷ. ಗೀತಾ, ಮತ್ತೇನಾದ್ರೂ ಮರ್ತಿದ್ದೀನಾ? ಹಾಗೇನಿಲ್ಲ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳು. ನಾಳೆ ನಮ್ಮ ಬಾಸ್ ಮಗಳ ರಿಸೆಪ್ಷನ್ಗೆ ನನ್ ಜೊತೆ ಬರ್ತೀಯಾ? ಸರಿ, ಬರ್ತೀನಿ.
ನನ್ನವಳಾಗ್ ಬರ್ತೀಯಾ? ಬರ್ತೀನಿ. ಯಾಕೆ? ಒಂದ್ ಫ್ಯಾಮಿಲಿನ ಹರ್ಟ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ ಮೇಡಮ್. ಸೆಂಟಿಮೆಂಟಾ ಇಲ್ಲ ಲವ್ವಾ? ಎರಡೂ ಅಲ್ಲ ಮೇಡಮ್, ಮನುಷ್ಯತ್ವ. ಅದನ್ನ ಈ ಪ್ರಪೋಸಲ್ ಕೊಡಕ್ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು. ತಪ್ಪು ಮಾಡ್ಬಿಟ್ಟೆ, ಕ್ಷಮಿಸಿ. ತಪ್ಪು ಮಾಡದ್ಮೇಲೆ ಶಿಕ್ಷೆ ಆಗ್ಲೇಬೇಕು. ನೀವೇನ್ ಶಿಕ್ಷೆ ಕೊಟ್ರೂ ನಾನು ಒಪ್ಕೋತೀನಿ ಮೇಡಮ್. ಈ ರೈಟಪ್ ನ ಫಿನಿಶ್ ಮಾಡು ಮೇಡಮ್, ಪ್ಲೀಸ್. ಡೋಂಟ್ ಬಿ ಅ ಫೂಲ್ ಗೀತಾ. ಸೆಂಟಿಮೆಂಟು ವರ್ಕು ಎರಡನ್ನೂ ಮಿಕ್ಸ್ ಮಾಡ್ಬೇಡ. ನಾಳೆ ಈ ಆರ್ಟಿಕಲ್ ಪಬ್ಲಿಷ್ ಆದ್ರೆ ನಿನ್ಗೂ ಒಂದ್ ಹೆಸರು, ನಮ್ ಮ್ಯಾಗಝಿನ್ಗೂ ಒಂದ್ ಬೆಲೆ. ಮೇಡಮ್ ಆದ್ರೆ ಶಟ್ ಅಪ್ ಗೀತಾ, ಜಸ್ಟ್ ಡೂ ವಾಟ್ ಐ ಸೇ. ಡೋಂಟ್ ಸ್ಪಾಯ್ಲ್ ಯುವರ್ ಲೈಫ್. ಹಲೋ. ಏನು ಒಳ್ಳೆ ಅಂಡ್ ಸುಟ್ಬೇಕ್ ತರ ಓಡಾಡ್ತಿದ್ಯಾ? ಹಲೋ ಟಿಂಬಿಲಿಕ್ಕೆ, ಯಾರ್ ಅಂಡ್ ಸುಡುತ್ತೆ ಅಂತ ಇನ್ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಅವನ್ ಜೊತೆ ಆ ಹುಡುಗಿ ಬರ್ತಾಳೆ ಅಂತ ಅನ್ಕೊಂಡಿದ್ಯಾ? ನೋ ಚಾನ್ಸ್. ಲೋ, ನಮ್ ಹುಡುಗ ಗನ್ನು ಬಂದೇ ಬರ್ತಾನೆ. ಜಸ್ಟ್ ವೇಟ್ ಅಂಡ್ ವಾಚ್. ಈಗ ಒಳಗಡೆ ಹೋಗೋ, ಹೋಗೋ, ಮಕ್ಕ ನೋಡ್ಬೇಡ, ಹೋಗೋ. ಮಗ ಸಕ್ಸಸ್. ಸೂಪರ್, ಕಂಗ್ರಾಟ್ಸ್ ಮಗ. ಹಾಯ್. ಬಾಸ್ನ ಮೀಟ್ ಮಾಡ್ಕೊಂಡು ಬರ್ತೀನಿ. 2 minutes ಪ್ಲೀಸ್. ನೋಡಿದ್ರೆ ಜಸ್ಟ್ ವೇಟ್. ಅವಳ ಹತ್ರ ನಿಜ ಹೇಳಿದ್ರೆ ಆಯ್ತು. ಮಗ ಬರ್ತೀನ. ಹಲೋ ಸರ್. ಅರೆ ರಾಜ್, ವೆಲ್ಕಮ್. ಥ್ಯಾಂಕ್ ಯು ಸರ್. ಸೊ ಹೇಗಿದೆ ಜೀವನ? ಪರ್ಫೆಕ್ಟ್ ಸರ್. ಲವ್ ಲೈಫ್ ಬ್ಯೂಟಿಫುಲ್ ಸರ್. ಅವಳಲ್ಲಿ ಸರ್ ಅಲ್ಲಿ. ಹಾ ಮನೆ ಕಡೆ ಎಲ್ಲ ಓಕೆನಾ? ಡಬಲ್ ಓಕೆ ಸರ್. ಅಬ್ಬಾ, ನನಗೊಂದು ದೊಡ್ಡ ಪ್ರಾಬ್ಲಮ್ ತಪ್ಪಿತು. ಸರಿ, ಕ್ಯಾನ್ ಐ ಮೀಟ್ ಹರ್? ಸರ್ ಶಿ ಇಸ್ ದೇರ್. ಓಕೆ, ಅವಳನ್ನ ಮೀಟ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನಿನಗೆ ಪ್ರಾಜೆಕ್ಟ್. ಅಲ್ಲಿವರೆಗೂ ವೆಯ್ಟ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಪ್ರೀತಿಯ ಹುಡುಗಿ, ಚಂದ್ರನು ನಿನ್ನ ಕಣ್ಣಲ್ಲಿ ಅಡಗಿ ಬೆಳದಿಂಗಳು ಚೆಲ್ಲುತ್ತಿರುವುದು ತುಳುಕಿ ತುಳುಕಿ. ಎಕ್ಸ್ಕ್ಯೂಸ್ ಮೀ. ಕವಿತೆ. ಬೈ ದ ವೇ, ಐ ಆಮ್ ರಾಜ್ ಬಾಸ್. ಹಾಯ್, ಐ ಆಮ್ ಸೋ ಸಾರಿ. ರಾಜ್ ನಿಮ್ ಬಗ್ಗೆ ತುಂಬಾ ಹೇಳಿದಾನೆ. ಮತ್ತೆ ಕಪಾಳ ಕೊಡೆ ಕೆಲಸ ಅವನೇನು ಮಾಡಿಲ್ಲ ತಾನೆ? ನಿನ್ನಂತ ಹುಡುಗಿ ಸಿಗೋದಕ್ಕೆ ಇಸ್ ವೆರಿ ಲಕ್ಕಿ. ಅದ್ ಸರಿ, ಊಟ ಯಾವಾಗ ಹಾಕಿಸ್ತೀಯಾ? ಅರ್ಥ ಆಗ್ಲಿಲ್ವಲ್ಲ. ಅವನ್ನೇ ಕೇಳ್ತೀನಿ ಬಿಡು. ಇನ್ ನೋಡು, ತುಂಬಾ ಖುಷಿ ಆಯ್ತು. ಫೀಲ್ ಅಟ್ ಹೋಮ್, ಬಿ ಕಂಫರ್ಟಬಲ್, ಎಂಜಾಯ್ ಯುವರ್ ಸೆಲ್ಫ್. ಬಾಯ್ ರಾಜ್. ಎಸ್ ಸರ್. ತಗೋ. ಸರ್ ಇದು ಅರ್ಥ ಆಗ್ಲಿಲ್ವಾ? ಇಲ್ಲ ಸರ್. ಡೈಮಂಡ್ ಪ್ರಾಜೆಕ್ಟ್ ಅದ್ ನಿನಗೆ ಸರ್. ನಿನ್ ಹುಡುಗಿನ ಭೇಟಿ ಮಾಡಿ ಬಂದೆ. ತುಂಬಾ ಒಳ್ಳೆಯವಳು, ನಿನ್ನ ತುಂಬಾ ಪ್ರೀತಿಸ್ತಾಳೆ. ಶಿ ಇಸ್ ಅ ವಂಡರ್ಫುಲ್ ಗರ್ಲ್. ಟೇಕ್ ಕೇರ್ ಆಫ್ ಹರ್. ಓಕೆ? ಎಸ್ ಸರ್. ಸರ್, ಈ ಪ್ರೀತಿನಲ್ಲಿರೋ ಫೀಲಿಂಗು ಇಷ್ಟು ಬ್ಯೂಟಿಫುಲ್ ಅಂತ ಗೊತ್ತಿರಲಿಲ್ಲ ಸರ್. ನನ್ನ ಲೈಫ್ನು ಇಷ್ಟು ಬ್ಯೂಟಿಫುಲ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಪ್ರಾಜೆಕ್ಟ್ ನಮ್ಗೆ ಸಿಗೋದು. ಹಲೋ, ನಗ್ಬೇಕಾಗಿರೋದು ನೀವಲ್ಲ, ನಾವು. ಯಾಕೆ ಅಂದ್ರೆ ನಮ್ ರಾಜ್ ಆಲ್ರೆಡಿ ಡೈಮಂಡ್ ಪ್ರಾಜೆಕ್ಟ್ ನ ತಗೊಂಡಿದ್ದಾನೆ, ಅದಕ್ಕೆ. ವಾಟು ಇಲ್ಲ, ಬೂಟು ಇಲ್ಲ. ಎದ್ದೇಳಮ್ಮ, ನಾವ್ ಹೇಳದ್ ಕರೆಕ್ಟ್. ಹೋಗೋ ಹೋಗೋ, ಮಕಾಯಿ ನೋಡ್ತೀಯ, ಚಂಬರ್ ಮಗ್ದಾನೆ. ವೆಲ್ಕಮ್. ಹಾಯ್ ಚಂದ್ರು, ಹೌ ಆರ್ ಯು? ಐ ಆಮ್ ಫೈನ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಮೈ ಪ್ಲೆಜರ್. ನೈಸ್ ಪಾರ್ಟಿ. ದಿಸ್ ಇಸ್ ರಾಜ್. ಹಲೋ ಮೇಡಮ್. ನೈಸ್ ಮೀಟಿಂಗ್ ಯು. ನೈಸ್ ಮೀಟಿಂಗ್ ಯು ಮೇಡಮ್. ಡೈಮಂಡ್ ಪ್ರಾಜೆಕ್ಟ್ ನಿಮ್ ಕಂಪನಿಗೆ ಸಿಕ್ತು ಅಂತ ಕೇಳ್ಪಟ್ಟೆ.
ಹಾ ರಾಜ ಹ್ಯಾಂಡಲ್ ಮಾಡ್ತಾ ಇದ್ದಾನೆ. Oh, is it? He is absolutely brilliant. Wow, congratulations. And you too. Thank you, madam. Thank you. Just a minute, please. Yes, sir. ಮಾತಾಡ್ತೀನಿ. Sure. So, ಯಾರನ್ನ ಹುಡುಕ್ತಾ ಇದ್ದೀರಾ? ಒಬ್ರು ಇಂಪಾರ್ಟೆಂಟ್ ಪರ್ಸನ್ ನೋಡ್ತಾ ಇದ್ದೀನಿ. ಯಾರದು? ಮ್ಯಾಮ್, ಗೀತನಾ? ಶಿ ಇಸ್ ವೆರಿ ಬ್ರಿಲಿಯಂಟ್. ನಮ್ಮ ಆಫೀಸಲ್ಲೇ ಕೆಲಸ ಮಾಡೋದು. ನಿಮಗ್ ಗೊತ್ತಾ, ಹುಡುಗರು ಮಾತ್ರ ಹುಡುಗಿಯರನ್ನ ನಂಬಿಸಿ ಮೋಸ ಮಾಡೋದಲ್ಲ, ಹುಡುಗಿಯರು ಮೋಸ ಮಾಡ್ತಾರೆ ಅಂತ ಒಂದು ಆರ್ಟಿಕಲ್ ಬರೀತಾ ಇದ್ದಾಳೆ. ಒಬ್ಬ ಹುಡುಗನ್ನ ಲವ್ ಮಾಡ್ತೀನಿ ಅಂತ ನಾಟಕ ಆಡ್ತಿದ್ದಾಳೆ. ಪ್ರೀತಿ ಹೆಸರಲ್ಲಿ ಆ ಹುಡುಗನಿಗೆ ಕೊಡೋ ಟಾರ್ಚರ್ ಎಷ್ಟು ಕಾಮಿಕ್ ಆಗಿದೆ ಗೊತ್ತಾ? ಓ ಗಾಡ್. ಆಮೇಲೆ ನಡರಾತ್ರಿ ನನಗೆ ಫೋನ್ ಮಾಡಿ ಬಿರಿಯಾನಿ ಬೇಕು, ಬರ್ಗರ್ ಬೇಕು ಅಂತ ತರಿಸ್ಕೊಂಡು ಅದನ್ನ ನಾಯಿಗೆ ಹಾಕ್ತಾಳೆ. ಅಯ್ಯೋ ಮುದ್ದು, ಹೊಟ್ಟೆ ಹತ್ತಿದ್ಯಾ ಬಂಗಾರ. ಪೂವರ್ ಗಾಯ ಅಷ್ಟೇ, ಪೂವರ್ ಗಾಯ. ಮೇಡಮ್, ರೈಟ್ ಅಪ್ ಚೆನ್ನಾಗಿದೆ. ಥ್ಯಾಂಕ್ ಯು. ಬರ್ತೀನಿ. ಅಮರ ಮಧುರ ಪ್ರೇಮ ಬಾಬೇ ಚಂದಮಾಮ. ಅಮರ ಮಧುರ ಪ್ರೇಮ. ಅಮರ ಮಧುರ ಪ್ರೇಮನ. ಅದಕ್ಕೆ ಈ ಚಂದಮಾಮ ಸಾಕ್ಷಿ. ಎಲ್ಲಿ ಚಂದಮಾಮ? ಅಗಳಪ್ಪ, ಇಷ್ಟೊತ್ತಾದ್ರೂ ಮಲಗಿದಾನೆ ಸುಖ ಪುರುಷ. ನೆಬಸ್ತೀನಿ ಹೋಗೋ. ಲೋ ರಾಜ ಮಗ, ಲೋ ಲೋ ಎದ್ದೇಳೋ, ಅರ್ಜೆಂಟ್ ಆಗಿ ಒಂದ್ ವಿಷಯ ಇದೆ. ಸುಮ್ನೆ ಹೋಗ. ಎದ್ದಿದ್ಯಾ? ಕಟನೆ ಹಾಕೋತದ್ದೆ. ಸೂರ್ಯ ಹುಟ್ಟಿ ಅರ್ಧ ದಿನ ಆಯ್ತು ಅಂತ ತಿಳ್ಸಕ್ಕೆ. ಅದಕ್ ನಾನೇನೋ ಮಾಡ್ಲಿ? ಸುಮ್ನೆ ನನ್ ತಲೆ ತಿನ್ಬೇಡ. ಮೊದಲು ಕರ್ಟನ್ ಹಾಕು. ಸೂರ್ಯ ಹುಟ್ಟಿದ್ರು ಮುಳುಗಿದ್ರು ನನ್ ಜೀವನ ಕತ್ಲೇನೆ. ಲೋ ರಾಜ ಎದ್ದೇಳೋ, ಎದ್ದೇಳೋ. ಮೇಲೆ ಮೊದ್ಲು ಈ ಮ್ಯಾಗ್ಝಿನ್ ಅಲ್ಲಿ ಬಂದಿರೋದ್ನ ಓದು. ಏನೋ ಓದ್ಲಿ? ನಾನ್ ಮೋಸ ಹೋಗಿರೋ ಕತೆನ ನಾನೇ ಓದ್ಬೇಕಾ? ಹೋಗಲು. ಲೋ, ಮೊದ್ಲು ಇದನ್ನ ಓದ. ಸುಮ್ನೆ ತಲೆ ತಿನ್ಬಿಡ್ವೋ? ನೀನ್ ಓದಲ್ಲ ತಾನೆ, ನಾನು ಓದ್ತೀನಿ. ಏಯ್ ಕೊಡ ಇಲ್ಲಿ. ಪ್ರೀತಿ ಹುಡುಗಾಟವಲ್ಲ, ತಿಳಿಯದೆ ನಾನು ಕಳೆದುಕೊಂಡೇನೆಲ್ಲ. ಹುಡುಗರಿಗೆ ಬುದ್ಧಿ ಕಲಿಸ್ಲೇಬೇಕು ಅನ್ನೋ ನನ್ನ ಹಠದಲ್ಲಿ ನಾನೇ ನನ್ನ ಬುದ್ಧಿ ಪ್ರೀತಿ ಕಳ್ಕೊಂಡೆ. ತಬ್ಬಲಿ ಆದ ನನ್ನ ಸರ್ವಸ್ವ ಅಂತ ತಿಳ್ಕೊಂಡ್ರ ಕುಟುಂಬನ ಕಳ್ಕೊಂಡೆ. ನನಗಿವಾಗ ಕಳ್ಕೊಳಕ್ ಉಳ್ದಿರೋದು ಒಂದೇ, ನನ್ನ ಪ್ರಾಣ. ಕುಡಿಲೆ. ಇದೆಲ್ಲ ನಿಜ ಅಂತೇನೋ? ಹೌದು. ಬರ್ತೀನಿ. ಬಾಯ್. ರಶ್ಮಿ, ರಶ್ಮಿ, ಗೀತಾ ಎಲ್ಲಿ? ಯಾಕೆ? ಪ್ಲೀಸ್ ಹೇಳ್ತೀಯಾ? ಅವಳು ಈಗ ತಾನೇ ಏರ್ಪೋರ್ಟ್ಗೆ ಹೋದ್ಲು. ಏರ್ಪೋರ್ಟ್ಗಾ? ಯಾಕೆ? ಅವಳಿಗೆ ಕಲ್ಕಟ್ಟಾಲಿ ಕೆಲಸ ಸಿಕ್ಕಿದೆ.
ಏನಾದ್ರೂ ಆದ್ರೆ ಅದ್ ನನ್ ಹಣೆ ಬಾರ ಅನ್ಕೊಂತೀನಿ. ಇದು ನಿಜಾನಾ? ಬೇಕಾಗಿಲ್ಲ. ಮತ್ತಿದೇನ್ ನಾಟಕ ಮಾಡಿ ಮೋಸ ಮಾಡಕ್ ಬಂದಿದ್ಯಾ ನೀನು? ಇದು ನಿಜಾನಾ? ಹೇಳು ಗೀತಾ, ಇದ್ರಲ್ಲಿ ಬರ್ದಿರೋದ್ ನಿಜಾನಾ? ಗೀತಾ ಪ್ಲೀಸ್ ಹೇಳು ಗೀತಾ, ಪ್ಲೀಸ್ ಇದ್ರಲ್ಲಿ ಬರ್ದಿರೋದ್ ನಿಜಾನಾ? ನಿಜ. ಮತ್ತೆಲ್ಲಿಗೆ ಹೋಗ್ತಾ ಇದ್ಯಾ? ಕ್ಯಾಲ್ಕಟಾಗೆ ಕೆಲ್ಸದ ಮೇಲೆ. ಗೊತ್ತು ಗೀತಾ, ಯಾಕೆ ಹೋಗ್ತಿದ್ಯಾ? ನನಗ್ ಧೈರ್ಯ ಇಲ್ಲ ರಾಜ್. ನಿನ್ ಮನೆಯವ್ರ ನನ್ ಮುಖ ತೋರ್ಸಕ್ ಧೈರ್ಯ ಇಲ್ಲ ರಾಜ್. ನಾನು ಅಷ್ಟೇ, ನೀನಿಂದೆ ನಾನು ನನ್ ಮನೆಯವ್ರ ಮುಖ ತೋರ್ಸಕ್ ಆಗಲ್ಲ ಗೀತಾ. ಪ್ಲೀಸ್ ಗೀತಾ, ಪ್ಲೀಸ್. ನೀನೇನ್ ಮಾಡ್ತಾ ಇದ್ಯಾ? ತಿಳಿದು ಮಾಡ್ತಾ ಇದ್ಯಾ? ಮಾತಾಡ್ತೀಯಾ? ಪ್ಲೀಸ್. ದಾರಿ ಬಿಡಿ, ದಾರಿ ಬಿಡಿ. ಮುಂದೆ ಹೋಗಿ. ಗೀತಾ ಪ್ಲೀಸ್. ಮತ್ತೆ ನೀವಿಬ್ರ ಶುರು ಮಾಡ್ಬಿಟ್ರಾ? ರೋಡಿನ ಅಯ್ಯೋ ಮೇಡಮ್, ನಿಮ್ಮಿಂದ ಮೇಡಮ್ ಈ ಪರಿಸ್ಥಿತಿ. ಯಾವ ಪರಿಸ್ಥಿತಿ? ರೋಡಲ್ಲಿ, ಪಬ್ಲಿಕ್ ರೋಡಲ್ಲಿ ನ್ಯೂಸಸ್ ಮಾಡೋದು, ಜಗಳ ಮಾಡೋದು ನನ್ನಿಂದ ಬಂತ? ಆಗಲ್ಲ ಮೇಡಮ್. ಮತ್ತೆ ಒಂದಾಗೋ ಪರಿಸ್ಥಿತಿ. ಒಂದಾಗೋ ಪರಿಸ್ಥಿತಿನಾ? ಆಗ್ಲಿ ಬಿಡಿ, ಆಗ್ಲಿ. ಒಂದೇ ಒಂದ್ ನಿಮಿಷ ಮೇಡಮ್ ಪ್ಲೀಸ್. ಒಂದೇ ಒಂದು ನಿಮಿಷ ಪ್ಲೀಸ್ ಗೀತಾ. ಹೋಗ್ಲೇಬೇಕಾ? ಅರ್ಧ ನಿಮಿಷ ಆಯ್ತು ಮೇಡಮ್. ಮೇಡಮ್ ಒಂದ್ ನಿಮಿಷ. ಗೀತಾ ಪ್ಲೀಸ್. ಗೀತಾ ಹೋಗ್ಲೇಬೇಕಾ? ಗೀತಾ ಪ್ಲೀಸ್ ಹೇಳು ಗೀತಾ, ಹೋಗ್ಲೇಬೇಕಾ? ಮೇಡಮ್ ಮೇಡಮ್ ಪ್ಲೀಸ್ ಒಂದ್ ನಿಮಿಷ ಮೇಡಮ್ ಪ್ಲೀಸ್. ಪ್ಲೀಸ್ ಗೀತಾ ಪ್ಲೀಸ್ ಹೇಳು ಗೀತಾ. ಸೊ ಇಲಿ ಮತ್ತು ಬೆಕ್ಕು ನಾನು ಹೇಳ್ದಂಗೆ ಒಂದಾಯ್ತಲ್ಲ? ಹೌದು, ಕಥೆಯಲ್ಲಿ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಾಯ್ತು ಹೇಳು? ನಾನ್ ಹೇಳ್ತೀನಿ. ಹೇಳು. ನಾ ಹೇಳ್ತೀನಿ. ಬೇಡ ಚಿನ್ನ, ನಾನೇ ಹೇಳ್ತೀನಿ. ನಾ ಹೇಳ್ತೀನಮ್ಮ. ನಾನ್ ಹೇಳ್ತೀನಿ. ನಾನ್ ಹೇಳ್ತೀನಿ. ನಾನೇ ಹೇಳ್ತೀನಿ. ನಾನ್ ಹೇಳ್ತೀನಿ. ನಾನ್ ಹೇಳ್ತೀನಿ. ನಾನ್ ಹೇಳ್ತೀನಿ. ಅಯ್ಯೋ, ಮತ್ತೆ ಶುರು ಮಾಡ್ಬೇಡ. ಇನ್ನೂ ಒಂದ್ಸಾರಿ ಎಡ್ಡು ಬುಕ್ಸು ಹಾಕ್ಬಿಡಿ. ಏಯ್, ಪೊಲೀಸಿಗೆ ಐಡಿಯಾ ಕೊಡ್ಬೇಡ. ಓಕೆ, ಒಂದು ಕಾಯಿನ್ ಕೊಡು. ಮೇಡಮ್ ಕಲೆಕ್ಷನ್ ಇಷ್ಟೇನಾ? ಸಾರಿ, ಅಭ್ಯಾಸ ಆಯ್ತಲ್ಲ. ವೆಲ್, ಹೆಡ್ ಬಂದ್ರೆ ನೀನು, ಟೇಲ್ ಬಂದ್ರೆ ನೀನು. ಹೇ, ಏಡುಗೊಂಡಲವಾಡ ವೆಂಕಟರಮಣ.